शांति। ओम शांति। बाबोर ಇವತ್ತು ರೂಹಾನಿ ಡ್ರಿಲ್ ಕರೋ ಎಕ್ಸರ್ಸೈಸ್, ಆತ್ಮದ ಎಕ್ಸರ್ಸೈಸ್, ಶರೀರದ್ದಲ್ಲ. ಶರೀರದ ಎಕ್ಸರ್ಸೈಸ್ ಏನಿದೆ ಅದು ಶರೀರದ ಆರೋಗ್ಯ ತರುತ್ತೆ, ಅದು ಅವಶ್ಯಕನೇ. ಯಾಕೆ ಶರೀರ ಒಂದು ಮೆಷಿನ್, ಮೋಟರ್ ಇದ್ದಾಗೆ. ಅದನ್ನು ನಡೆಸೋದು, ಅದಕ್ಕೇನು ಬೇಕೋ ಆ ಮೂಮೆಂಟ್, ಪ್ರತಿ ಇಂದ್ರಿಯಕ್ಕೆ ಎಕ್ಸರ್ಸೈಸನ್ನು ಹೇಳ್ಕೊಡ್ತಾ ಎಲ್ಲರೂ ಫಿಸಿಕಲಿ ಫಿಟ್ ಅಂತ ಮಾಡ್ತಾರಲ್ವ. ಆತ್ಮ ಸದಾ ಶ್ರೇಷ್ಠ ಸ್ವಭಾವ ಸಂಸ್ಕಾರಗಳಲ್ಲಿ ಫಿಟ್ಟಾಗಿರ್ಬೇಕಂದ್ರೆ ಅದರ ಆಧಾರ ರೂಹಾನಿ, ಆತ್ಮದ ಎಕ್ಸರ್ಸೈಸ್. ಆತ್ಮದ ಎಕ್ಸರ್ಸೈಸ್ ಈಗ ಸಮಯ ಪ್ರಮಾಣ ಬಹಳ ಅಗತ್ಯ. ಏಕೆಂದರೆ ಬಾಬೂರು ಹೇಳೋದು, ಎಕ್ಸರ್ಸೈಸ್ ಅಂದರೆ ತನ್ನ ಅನಾದಿ ಸೈಲೆನ್ಸ್ ಏನಿದೆ, ಮುಕ್ತಿಯ ಸೈಲೆನ್ಸ್ ಏನಿದೆ, ನನ್ನ ಆತ್ಮ ಬಿಂದು ತನ್ನ ಸ್ವರೂಪದಲ್ಲಿ, ಆತ್ಮ ಅಲ್ಲ, ತನ್ನ ಸೈಲೆನ್ಸ್ ಸ್ವರೂಪ ಏನಿದೆ, ಏಕದಮ್ ಸಂಕಲ್ಪಗಳಿಂದ ದೂರ ಆ ಸ್ಥಿತಿಯಲ್ಲಿ ಏಕಾಗ್ರ ಆಗಿ ಅಂತಾರೆ. ಬ್ರಹ್ಮಾಂಡದಲ್ಲಿ ಬಾಬೂರ ಹತ್ರ ತನ್ನ ನಿಜ ಸ್ವರೂಪ, ನಿಜ ಸ್ಥಿತಿ ಏನಿದೆ ಅದರಲ್ಲಿ ಗಳಿಗೆಗೆ ಯಾರು ಅಭ್ಯಾಸ ಮಾಡ್ತಾರೋ ಅಂತಿಮ ಸಮಯದಲ್ಲಿ, ಈಗಂತೂ ಫಿಟ್ ಇರೋದು ತನ್ನ ನಿಜಿ ಸಂಸ್ಕಾರ ಸ್ವಭಾವಗಳ ಆಧಾರದ ಮೇಲೆ ಜೀವನದಲ್ಲಿ ಫಿಟ್ನೆಸ್ ಏನಿದೆ, ವ್ಯವಹಾರದಲ್ಲಿ ಶ್ರೇಷ್ಠ ವ್ಯವಹಾರ ಮಾಡೋದೇನಿದೆ, ಇದೆಲ್ಲ ನಿರಂತರ ಸರಿ ಇರುತ್ತೆ. ಇನ್ನೊಂದು ಏನಂದರೆ, ಮೂಲ ಮಾತು ಬಾಬಾ ಹೇಳ್ತಾರೆ, ಯಾವಾಗ ಅಂತಿಮ ಸಮಯ ಬರುತ್ತೆ ವಿಕರಾಳ ರೂಪದಲ್ಲಿ, ಆಗ ನೀವು ಸರಿ ನೋಡ್ಕೊಳ್ಳೋಣ, ಮಾಡ್ಕೊಳ್ಳೋಣ, ಅವಾಗ ಕೂತ್ಕೊಂಡ್ಬಿಟ್ಟು ನಾನು ಆತ್ಮ ಆಗಿದ್ದೀನಿ ಅಂತ ಕೂತ್ಬಿಟ್ರೆ ಪಾಸ್ ಆಗ್ತೀನಿ ಅಂತ ಇಲ್ಲ, ಪಾಸ್ ಆಗಕ್ಕಾಗಲ್ಲ ಅಂತಿದ್ದಾರೆ. ನೀವು ಅವಾಗ ಆ ಭಯದಲ್ಲಿ, ಆ ಏರುಪೇರುಗಳ ಮಧ್ಯೆ ಆತ್ಮನೂ ಬರಲ್ಲ, ಬಾಬನೂ ಬರಲ್ಲ. ಬಹುಕಾಲದ ಅಭ್ಯಾಸ ಇದ್ದಾಗ ಮಾತ್ರ ನೀವು ಪಾಸ್ ಆಗೋಕ್ಕಾಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟು, ಬಹಳ ಇಂಪಾರ್ಟೆಂಟ್ ವಿಷಯ. ಬಾಬಾ ಹೇಳೋದು, ನೀವು ಮಕ್ಕಳು ನಿರಂತರವಾಗಿ ಈ ಅಭ್ಯಾಸ. ಇನ್ನೊಂದು ಮುರಳಿಯಲ್ಲಿ ಏನು ಹೇಳಿದ್ರು ಅಂದರೆ, ಬಾಬವರು ಹೆಂಗೆ ಈಗ ಏನಾದರೂ ತುಂಬ ಇಂಪಾರ್ಟೆಂಟ್ ಮಾಡ್ತಿರ್ತೀರ, ನಿಮಗೆ ಬಾಯಾರಿಕೆ ಆಗುತ್ತೆ, ಅವಾಗ ಅಯ್ಯೋ ಆಮೇಲೆ ಮಾಡೋಣ ಬಿಡು ಅಂತ ಏನು ಕೂತ್ಕೊಳ್ಳಲ್ಲ, ಆಗಲೇ ನೀರು ಕುಡಿತೀರಲ್ವ. ಹಾಗೇನೆ ಯಾಕೆ ಕುಡಿತೀರಾ, ಇದು ಅವಶ್ಯಕ ಅಂತ ತಿಳ್ಕೊಂಡು ನೀರು ಕುಡಿತೀರ. ಹಂಗೆ ಬಾಬಾ ಹೇಳೋದು, ಅಶರೀರಿ ಆಗೋದು, ಸೈಲೆನ್ಸಲ್ಲಿ ತನ್ನ ನಿಜ ಸ್ವರೂಪದಲ್ಲಿ ಹೋಗೋದು, ಪ್ರತಿ ಸೆಕೆಂಡ್ ಎಲ್ಲವನ್ನು ಮಾಡ್ತಾ ಅಷ್ಟೇ ಅಗತ್ಯ ಇದೆ. ज़रूरी समझ के टाइम निकाल के 2 मिनट 1 मिनट जब करते हो, पानी पीना हो या खाना खाना हो, ऐसे ही ये साइलेंस की जो ड्रिल है, अशरीरी बनने की जो ड्रिल है, वो करना ही है. 16:386 ಮುರಳಿ ತುಂಬ ಸೂಕ್ಷ್ಮವಾಗಿದೆ. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿರೋರೆಲ್ಲರೂ ಒಂದು ಸೆಕೆಂಡು ಅಟೆನ್ಷನ್ ಬೇರೆ ಕಡೆ ಹೋಗದೆ ಏಕದಮ್ ಬಾಬೂರ ಹತ್ರ ನಾನು ಆ ಸ್ಥಿತಿಯಲ್ಲಿ ಇದ್ದೀನಿ ಅಂತ ನೀವು ಕೇಳಬೇಕು. बाप दादा सभी बच्चों की स्वीट साइलेंस की स्थिति को देख रहे हैं. 1 सेकेंड में साइलेंस की स्थिति में स्थित हो जाना, ये प्रैक्टिस कहाँ तक की है. इस स्थिति में जब चाहो तब स्थित हो सकते हैं,
वहाँ समय लगता है. ತಂದೆ ಕೇಳೋದು, ನಾನಿವತ್ತು ಎಲ್ಲ ಮಕ್ಕಳ ಸ್ವೀಟ್ ಸೈಲೆನ್ಸಿನ ಸ್ಥಿತಿಯನ್ನು ನೋಡ್ತಾ ಇದ್ದೀನಿ. 1 ಸೆಕೆಂಡಲ್ಲಿ ಸೈಲೆನ್ಸಿನ ಸ್ಥಿತಿಯಲ್ಲಿ ಸ್ಥಿತರಾಗೋದು ಏಕದಮ್. ಇದು ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ಎಲ್ಲಿವರೆಗೂ ಮಾಡಿದ್ದೀರ? ಈ ಸ್ಥಿತಿಯಲ್ಲಿ ಇರೋಕ್ಕೆ जब चाहो तब स्थित हो सकते हो या समय लगता है, क्योंकि अनादि ಸ್ವೀಟ್ ಸೈಲೆನ್ಸ್ ಸ್ವರೂಪ. ನಿಮಗೆ ಯಾವಾಗ ಬೇಕೋ ನಡೀತಾನೋ ನಾನು ಆ ಸ್ವೀಟ್ ಸೈಲೆನ್ಸಲ್ಲಿ ಹೊರಟೋದೆ ಅನ್ನೋದಿದೆಯಾ? ತನ್ನ ಅನಾದಿ ಸೈಲೆನ್ಸ್ ಎಲ್ಲಿ ಸಂಕಲ್ಪಗಳು ಇಲ್ಲ, ಫೀಲಿಂಗ್ಸ್ ಇಲ್ಲ, ಯಾವ ಏರುಪೇರುಗಳಿಲ್ಲ, ಆ ಥರ ನೀವು ಇರೋಕ್ಕಾಗುತ್ತಾ? ನೋಡ್ಬೇಕು ನೀವು ಆ ಸ್ಥಿತಿಯಲ್ಲಿ ನೀವಿದ್ದೀರಾ. तो अपने अनादि संस्कार, अनादि स्वरूप को, अनादि स्वभाव को चाहते हुए जब चाहो तब उस स्वरूप में स्थित हो सकते हो. ಕೇಳ್ತಿದ್ದಾರೆ ಬಾಬುವರು, ನಿಮ್ಮ ನಿರಂತರ ಅನಾದಿ ಸ್ವರೂಪ ಏನಿದೆ, ಅನಾದಿ ಸಂಸ್ಕಾರ ಸ್ವಭಾವ ಏನಿದೆ, ಅದೇನಿದೆ? ವಾಣಿಯಿಂದ ದೂರ ಇರೋದೇ ತಾನೇ ಆತ್ಮ. ಲೈಟು ಮಾತಾಡುತ್ತಾ? ಲೈಟು ಅದಕ್ಕೆ ಮುಖ ಇದ್ದಾಗಷ್ಟೇ ಮಾತಾಡೋದು, ಇಲ್ಲಾಂದರೆ ತನ್ನ ನಿಜ ಸ್ವರೂಪದಲ್ಲಿ ಸೈಲೆನ್ಸ್, ಏಕದಮ್ ಸೈಲೆನ್ಸ್. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾವಾಗ ನಿಮ್ಮ ಸ್ವರೂಪನೇ ಸೈಲೆನ್ಸ್, ನಿಮ್ಮ ಸ್ವಭಾವ ಸಂಸ್ಕಾರನೇ ಸೈಲೆನ್ಸು, ನೀವು ಆ ಸ್ಥಿತಿಯಲ್ಲಿ ಬರೋಕ್ಕೆ ಯಾತಕ್ಕೆ ಕಷ್ಟ ಆಗುತ್ತೆ? ಅನಾದಿ ಅವಿನಾಶಿ ಸಂಸ್ಕಾರ ಅಂಡರ್ಲೈನ್ ಕೇಳಿಸ್ತಿದೆಯಲ್ವಾ? तो अपने अनादि संस्कार, अनादि स्वरूप, अनादि स्वभाव को जानते हुए जब चाहो तब उस स्वरूप में स्थित हो सकते हो. ತನ್ನ ಅನಾದಿ ಸ್ವಭಾವ, ಅನಾದಿ ಸಂಸ್ಕಾರ, ಅನಾದಿ ಸ್ವರೂಪ ತಿಳ್ಕೊಂಡು ಯಾವಾಗ ಬೇಕೋ ಆಗ ಆ ಸ್ಥಿತಿಯಲ್ಲಿ ಸ್ಥಿತರಾಗಕ್ಕಾಗುತ್ತೆ. ಏಕದಮ್ ಹೊರಟೋಗ್ಬೇಕು. ಬಿಂದು ದೇಹದಿಂದ ಆಚೆ ತನ್ನ ಸ್ವರೂಪದಲ್ಲಿ, ತನ್ನ ಮನೆಯಲ್ಲಿ. 84 जन्म आवाज में आने की है, इसलिए सदा अभ्यास आवाज में आने का है. लेकिन अनादि स्वरूप फिर इस समय चक्र पूरा होने के कारण वापस साइलेंस होम में जाना है. अब घर जाने का समय समीप है. अब आदि मध्य अंत तीनों ही काल का पाठ समाप्त कर अपने अनादि स्वरूप, अनादि स्थिति में स्थित होने का समय है. इसलिए इस समय यही अभ्यास ज़्यादा आवश्यक. ಸೈಲೆನ್ಸ್ ಅಂದರೆ ಬ್ರಹ್ಮಾಂಡದ ಸೈಲೆನ್ಸ್ ಇದೆಯಲ್ಲ, ಬ್ರಹ್ಮಾಂಡದ ಆ ಕಿರಣಗಳೇ, ಇಟ್ ಈಸ್ ಎ ಬಿಗ್ ಹೀಲಿಂಗ್ ಎನರ್ಜಿ. ರಿಯಲ್ ಆಗಿ ನೋಡಿದ್ರೆ ಯಾರು ಆ ಸೈಲೆನ್ಸಲ್ಲಿ ಹೊರಟೋಗ್ತಾರೆ, ಬಾಡಿ ತುಂಬ ಸ್ಟ್ರಾಂಗಾಗಿ ಕೆಲಸ ಮಾಡುತ್ತೆ. ಬಟ್ ಬಾಬಾ ಹೇಳೋದು, ನಿಮಗೆ ಅಭ್ಯಾಸ ಏನಾಗ್ಬಿಟ್ಟಿದೆ ಅಂದರೆ 84 ಜನ್ಮಗಳು ಸತ್ಯುಗದಿಂದ ಹಿಡಿದು, ಭಲೆ ಸತ್ಯ ತ್ರೇತಾಯುಗದಲ್ಲಿ ಮಿತಭಾಷಿಗಳು ನಾವು. ಏಕೆಂದ್ರೆ ಅಲ್ಲಿ ಇಶಾರೋನ್ಸೆ ಕಾಮ್ ಚಲ್ತಾ. ಸಂಕಲ್ಪ ನಡೆದ್ರೆ ಇನ್ನೊಬ್ಬರಿಗೆ ಟಚ್ ಆಗುತ್ತೆ, ಒಂದೆರಡು ಮಾತಾಡ್ತಾರಷ್ಟೆ. ಇಲ್ಲಿ ಒಂದನ್ನೇ 10 ಸಾರಿ ಹೇಳಿದ್ರೂ ಅರ್ಥ ಆಗಲ್ಲ ಮನುಷ್ಯರಿಗೆ. ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾರೆ. ಹಂಗೆ ಬುದ್ಧಿ ಅಷ್ಟು ಕೆಟ್ಟೋಗಿದೆ, ತಮೋಗುಣಿ, ಶ್ರೂಡಿಲ್ಲ. ಅದಕ್ಕೆ ಬಾಬಾ ಹೇಳೋದು, ಈಗ ನಿಮ್ಮ ಟೈಮು ಮಾತಾಡೋ ಟೈಮ್ ಅಲ್ಲ. ಆದಿ ಮಧ್ಯ ಅಂತ್ಯದ ಎಲ್ಲ ಹಿಸಾಬ್ ಕಿತಾಬ್ ಸ್ವಭಾವ ಸಂಸ್ಕಾರಗಳೇನಿದೆ, ದೇಹದಲ್ಲಿ ಬರೋದು, ಮಾತಲ್ಲಿ ಬರೋದು, ಇದೆಲ್ಲ ವೈಂಡ್ ಅಪ್ ಮಾಡಿ ಮನೆಗೆ ಹೋಗೋ ಟೈಮ್ ಇದು. ಸಂಗಮ ಯುಗ ವರ್ತಮಾನ ಸಮಯ ಏನಿದೆ, ಮನೆಗೆ ಹೋಗೋ ಟೈಮ್ ಅಂದರೆ ನೀವು ಈ ಸ್ವಭಾವ ಸಂಸ್ಕಾರಗಳೆಲ್ಲ ಮರ್ಜ್ ಮಾಡಬೇಕಾಗತ್ತೆ.
ಇದರಲ್ಲಿ ಬರಂಗಿಲ್ಲ ಮಕ್ಕಳೇ, ಸಮಯ ಸಮೀಪ. ಆಗ ಹೇಳಿರೋದು ಬಾಬಾ 86ಅಲ್ಲಿ. ಈಗೇನು ಟೈಮು? ಈಗಂತೂ ತಲೆ ಮೇಲೆ ಕತ್ತಿ ಹ್ಯಾಂಗ್ ಆಗ್ತಿದೆ. ಏಕದಮ್ ಯಾವ ಸೆಕೆಂಡ್ ಏನು ಅನ್ನೋದು ಯಾವುದು ನಿಗದಿಯಾಗಿಲ್ಲ, ಹಂಗಿದೆ ಪರಿಸ್ಥಿತಿ. ಎನಿ ಟೈಮ್ ವರ್ಲ್ಡ್ ವಾರ್ ಅನ್ನೋದು ಕಾಣಿಸ್ತಿದೆ. ಬಟ್ ನಾವೆಲ್ಲ ಎಷ್ಟು ರೆಡಿ ಇದ್ದೀವಿ, ಎಷ್ಟು ವೈರಾಗ್ಯ ಬಂದಿದೆ ಜಗತ್ತಿನ ಮೇಲೆ, ಇದನ್ನು ನಾವು ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಚಕ್ರ ಪೂರಾ ಕರ್ಕೆ साइलेंस होम में जाना है. तो अनादि अभी क्या टाइम है, इसलिए इस समय यही अभ्यास ज़्यादा आवश्यक है. ಪಾಠ ಸಮಾಪ್ತಿ ಮಾಡಿ ಆದಿ ಮಧ್ಯ ಅಂತ್ಯ 3 ಕಾಲದ ಪಾರ್ಟನ್ನು ಸಮಾಪ್ತಿ ಮಾಡಿ ತನ್ನ ಅನಾದಿ ಸ್ವರೂಪ ಅನಾದಿ ಸ್ಥಿತಿ. ಒಂದೊಂದು ಶಬ್ದನೂ ಸುವರ್ಣಾಕ್ಷರದಲ್ಲಿ ಅಂಡರ್ಲೈನ್ ಮಾಡೋ ಥರ ಇದೆ ಬಾಬವ್ರು ಹೇಳ್ತಿರೋದು. ಈ ಮುರುಳಿ ಡೈಜೆಸ್ಟ್ ಆಗ್ಲಿಕ್ಕೆ ಒಂದೊಂದು ಶಬ್ದದ ಬಗ್ಗೆ ನೀವು ಚಿಂತನೆ ಮಾಡಬೇಕಾಗತ್ತೆ. ಅದನ್ನು ಮಾಡ್ತಾ ಆ ಸ್ವರೂಪದಲ್ಲಿ ಸ್ಥಿತ ಆಗಬೇಕಾಗತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಆ ಅನಾದಿ ಸ್ವರೂಪ ಅನಾದಿ ಸ್ಥಿತಿ ಏಕದಮ್ ಪಾಯಿಂಟ್ ಆಫ್ ಲೈಟ್, ಆ ಒಂದು ಒರಿಜಿನಲ್ ಸ್ಥಿತಿಯಲ್ಲಿ ಬಂದ್ಬಿಟ್ರೆ ನಿಮ್ಮದೆಲ್ಲ ಮಧ್ಯಕಾಲದ ಸಂಸ್ಕಾರ ಮರ್ಜ್ ಆಗಿಬಿಡ್ತದೆ, ಭಸ್ಮ ಆಗಿಬಿಡುತ್ತೆ. ಬಟ್ ಅದಕ್ಕೆ ಆಳದ ಪ್ರಾಕ್ಟೀಸ್ ಬೇಕು, ಇನ್ನೊಂದು ವೈರಾಗ್ಯ ಬೇಕು. ತನ್ನ ಶರೀರದಿಂದ ತನ್ನ ಇಂದ್ರಿಯಗಳ ಜಾಲದಿಂದ ವೈರಾಗ್ಯ ಬೇಕು. ಆಪ್ಮುಯೇ ಮರ್ಗೈ ದುನಿಯಾ, ನಾನೇ ನನ್ನಿಂದ ಸತ್ತೋದ್ರೆ ಜಗತ್ತು ನನಗಿಲ್ಲಲ್ಲ. ಆತ್ಮಕ್ಕೆ ತನ್ನ ಮೇಲಿರೋ ದೇಹದ ಮೇಲಿರೋ ವ್ಯಾಮೋಹ ಇದೆಯಲ್ಲ ತುಂಬ ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆ. ಆತ್ಮ ಎಲ್ಲರೂ ತನ್ನ ಶರೀರದ ಬಗ್ಗೆ ತನ್ನ ಬಗ್ಗೆ ಈಗ ಯಾರಾದರೂ ಸ್ವಲ್ಪ ಹಂಗೆ ಹಿಂಗೆ ಹೆಚ್ಚು ಕಡಿಮೆ ಮಾತಾಡಲಿ ಹೆಂಗೆ ಫೀಲಿಂಗ್ ಬಂದ್ಬಿಡುತ್ತಲ್ವ, ದುಃಖ ಆಗುತ್ತೆ ಆತ್ಮ. ಏಕೆಂದರೆ ಅಷ್ಟು ನಾನು ಅನ್ನೋ ಅಭಿಮಾನ ತುಂಬಿಕೊಂಡು ಕೂತಿದೆ. ಜ್ಞಾನ ಇಲ್ಲದಾಗ ಅರ್ಧ ಕಲ್ಪ ಅದೇ ತಾನೇ ಅಭ್ಯಾಸ ಮಾಡಿದ್ದು. ಸೊ ಅದಕ್ಕೆ ಹೇಳ್ತಿದ್ದಾರೆ ಈಗ ಅಷ್ಟು ಸೆಕೆಂಡ್ ಹೆಂಗಲ್ಲಿ ದೇಹದಲ್ಲಿ ಮಾತಲ್ಲಿ ಬಂದರೋ ಹಂಗೆ ಸೆಕೆಂಡಿಗೆ ಸೈಲೆನ್ಸು ತನ್ನ ಅನಾದಿ ಸ್ವರೂಪದಲ್ಲಿ ಹೋಗಬೇಕು. तो अपने आप को चेक करो कि कर्मेंद्रिय जीत बने हैं. आवाज़ में नहीं आने चाहे तो ये मुख का आवाज़ अपनी तरफ खींचता तो नहीं है. इसी को ही रूहानी ड्रिल कहा जाता है. इसी को ही क्या कहेंगे, रूहानी ड्रिल कहा जाता है. ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ, ಈ ಗಳಿಗೆ ಮನುಷ್ಯರು ಎಳಿತಿಲ್ಲ ನಮ್ಮನ್ನು, ನಮ್ಮ ಇಂದ್ರಿಯಗಳೇ ಎಳಿತಿದೆ. ಕಣ್ಣು ಎಳಿತಿದೆ ನೋಡೋದ್ರಲ್ಲಿ, ಬಾಯಿ ಎಳಿತಿದೆ ಮಾತು ಇಲ್ಲ ತಿನ್ನೋದು, ಕಿವಿ ಎಳಿತಿದೆ ಇಲ್ಲ ಕೇಳಬೇಕು. ಸುಮ್ಮನೆ ಇರೋಕ್ಕಾಗಲ್ಲ ಆತ್ಮಕ್ಕೆ, ಬಿಂದುಗೆ. ಇಲ್ಲ ಏನಾದರೂ ಮಾಡೋಕ್ಕೆ ಶುರು ಮಾಡುತ್ತೆ, ಎಲ್ಲಾದರೂ ಹೋಗೋಕ್ಕೆ ಶುರು ಮಾಡುತ್ತೆ. ಏನೋ ಒಂದು ಆದತ್ತು, ಹಳೆಯ ಶರೀರ ತನ್ನ ಕಡೆ ತಾನು ಎಳಿತಾನೇ ಇರುತ್ತೆ. ಮಕ್ಕಳೇ ಈಗಿದ್ರಿಂದ ಆಚೆ ಎಲ್ಲ ಕರ್ಮೇಂದ್ರಿಯಗಳನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಾ ಆತ್ಮದ ಡ್ರಿಲ್ ಸೆಕೆಂಡ್ ಆತ್ಮದ ಡ್ರಿಲ್ ಇಷ್ಟು ಅವಶ್ಯಕ ಅಂದುಕೊಂಡು ನೀವು ಮಾಡ್ತೀರಲ್ವಾ? ಏನಂತೀರ ಮನೆಯಲ್ಲಿರೋರೆಲ್ಲ? ಏಕದಮ್ ಆ ಸೈಲೆನ್ಸಲ್ಲಿ ಇವತ್ತು ಮುರುಳಿ ಕೇಳಬೇಕು. ಸೂಕ್ಷ್ಮವತನ ಮೂಲವತನ ಅಲ್ಲಿದ್ದುಕೊಂಡು ಆ ಸ್ಥಿತಿ ಆ ಸ್ವರೂಪ ಆ ಬಿಂದು ಸ್ಥಿತಿಯಲ್ಲಿ ಕೂತ್ಕೊಂಡು ಮುರುಳಿ ಕೇಳಿ ತುಂಬ ಆನಂದ ಆಗುತ್ತೆ. ಏಕೆಂದರೆ ಬಿಂದು ನನ್ನ ಆತ್ಮ ಅನಾದಿ ಸ್ವರೂಪದಲ್ಲಿ ಸಚ್ಚಿದಾನಂದ ಸ್ವರೂಪ ಬಿಂದು, ಮುಕ್ತ ಬಿಂದು ಅಲ್ವಾ? ಯಾವ ಬಾಂಡೇಜಸ್ ಇಲ್ಲ, ಸಂಕೋಲೆಗಳಿಲ್ಲ, ಹಗ್ಗಗಳಿಲ್ಲ. ನನ್ನ ಮನೆಯಲ್ಲಿ ನಾನು ಬಾಬಾ, ಬೇರೆ ಯಾವ ನೆನಪಿಲ್ಲ.
ಈ ಸ್ಥಿತಿ ಎಷ್ಟು ನಿಮಗೆ ಅದು ಅನುಭವ ಮಾಡ್ದಂಗೆ ತುಂಬ ಪ್ರಿಯ ಅನಿಸುತ್ತೆ. ಆ ಸೈಲೆನ್ಸ್ ತುಂಬ ಸ್ವೀಟ್ ಅನಿಸುತ್ತೆ. ಏಕೆಂದರೆ ಆ ಸೈಲೆನ್ಸಲ್ಲಿ ಆತ್ಮ ಮುಕ್ತಿಯ ಸುಖದ ಅನುಭವ ಮಾಡುತ್ತೆ. ಈವನ್ ಬಿಯಾಂಡ್ ಥಾಟ್ಸ್. ಮನಸ್ಸು ಎಲ್ಲ ಹಗ್ಗಗಳನ್ನು ತೆಗೆಯೋದು ಈಸಿ. ಬಾಬಾ ಹೇಳೋದು ಮನ್ ಕಿ ಜೋ ಬಂಧನ್ ಹೇ ಏ ಕಡೇತೆ ಕಡ ಬಂಧನ್. ತನ್ನ ಮನಸ್ಸಿನ ಬಂಧನ ಇದೆಯಲ್ಲ, ನೀವು ಬೇಡ ಅಂದರೂ ಮನಸ್ಸು ಸುಮ್ಮನೆ ಕೂತ್ಕೊಳ್ಳಲ್ಲ, ಎಲ್ಲೋ ತಿರ್ಕೊಂಡು ಬರುತ್ತೆ. ಇದಕ್ಕೆ ಕಟ್ಟಾಕಬೇಕಂದ್ರೆ ಮನೆಯ ಸೈಲೆನ್ಸ್, ಪರಮಧಾಮದ ಸೈಲೆನ್ಸ್, ಬಿಯಾಂಡ್ ಥಾಟ್ಸ್. ಅದರಲ್ಲಿ ಏನು ಗಳಿಗೆ ಸೆಕೆಂಡ್ಸಿಂದನೇ ಶುರು ಮಾಡಿ, ಬಟ್ ಸ್ಟಾಪ್ ಮಾಡಿ. ತುಂಬ ಎನರ್ಜಿ ಸೇವ್ ಆಗೋದಷ್ಟೇ ಅಲ್ಲ, ಇಟ್ ಹೀಲ್ಸ್ ದ ಸೋಲ್ ಆ್ಯಂಡ್ ದ ಬಾಡಿ. ಆತ್ಮದ ಮೇಲೆ ಜನ್ಮಾಂತರದ ಗಾಯ ಏನಾಗಿದೆಯಲ್ಲ, ವಿಷಯ ವಿಕಾರಗಳ ಕಾರಣ, ವಿಕರ್ಮಗಳ ಕಾರಣ, ಅದನ್ನು ಯು ಕ್ಯಾನ್ ಹೀಲ್. ಏಕೆಂದರೆ ಆ ಸೈಲೆನ್ಸಲ್ಲಿ ಬಾಬಾವರ ಸಮೀಪ, ಬಾಬಾವರ ಡೈರೆಕ್ಟ್ ಪ್ರಕಾಶದ ಕಿರಣಗಳು ಆತ್ಮದ ಮೇಲೆ ಬೀಳೋ ಕಾರಣ ಅದು ತುಂಬ ಸ್ವೀಟ್ ಅನಿಸುತ್ತೆ. ಜನ್ಮಾಂತರದ ಸುಸ್ತು ಏನಿದೆಯೋ ಅದೆಲ್ಲ ಹೊರಟೋಗ್ತದೆ. ಬಟ್ ಅದನ್ನು ಯಾರು ಅನುಭವ ಮಾಡ್ತಾರೆ ಅವರು ತುಂಬ ಫಾಸ್ಟಾಗಿ ಹೋಗ್ಬೋದು. ಜೈಸೆ ವರ್ತಮಾನ ಸಮಯ. ಇವತ್ತು ಆರಾಮಾಗಿ ಕೂತ್ಕೊಂಡು ಮುರುಳಿ ಕೇಳಬೇಕು, ದಡದಳ ಅಂತ ಓದಲ್ಲ. ಏನಂತೀರ? ಯಾಕೆಂದರೆ ಮುರುಳಿ ಸೂಕ್ಷ್ಮವಾಗಿದೆ. ಓದಂದರೆ ಓದ್ಕೊಂಡು ಬಂದುಬಿಡ್ತೀನಿ, ನನಗೇನಿಲ್ಲ, 20 ನಿಮಿಷದಲ್ಲಿ ಮುಗಿದೋಗುತ್ತೆ ಮುರುಳಿ. जैसे वर्तमान समय के प्रमाण शरीर के लिए सर्व बीमारियों का इलाज एक्सरसाइज सिखलाते हैं, तो इस समय आत्मा को शक्तिशाली बनाने के लिए ये रूहानी एक्सरसाइज का अभ्यास चाहिए. चारों ओर कैसे भी वातावरण हो, हलचल हो, लेकिन आवाज़ में रहते आवाज़ से परे स्थिति का अभ्यास अभी बहुत काल का चाहिए. अंडरलाइन ಕೇಳಿಸ್ತಿದೆಯಾ ಮನೆಯಲ್ಲಿ? ವರ್ತಮಾನ ಸಮಯ ಪ್ರಮಾಣ ಶರೀರದ ಎಕ್ಸರ್ಸೈಸ್ ಏನಿದೆ, ಶರೀರದ ಆರೋಗ್ಯಕ್ಕೋಸ್ಕರ ಕಲಿಸ್ತಿದ್ದಾರೆ. ಬಟ್ ಈಗ ಈ ಸಮಯ ಆತ್ಮನನ್ನು ಶಕ್ತಿಶಾಲಿ ಆ್ಯಂಡ್ ಹೆಲ್ದಿ ಮಾಡಲಿಕ್ಕೆ ಬಾಬೋರು ಆತ್ಮದ ಎಕ್ಸರ್ಸೈಸಿನ ಅಭ್ಯಾಸ ಮಾಡೋಕ್ಕೆ ಹೇಳ್ತಿದ್ದಾರೆ. ಅಭ್ಯಾಸದ ಅಗತ್ಯ ಇದೆ, ನಿಮ್ಮ ಅವಶ್ಯಕ ಇದು. ಎಂಥದೇ ಹೇಗೆ ವಾತಾವರಣ ಇರಲಿ, ಏರುಪೇರಿರಲಿ, ಮಕ್ಕಳೇ ವಾಣಿಯಲ್ಲಿ ಬರ್ತಾ ವಾಣಿಯಿಂದ ದೂರ. ಅಂದರೆ ನೀವು ಅಲ್ಲಿದ್ದುಕೊಂಡು ಪರಮಧಾಮದಲ್ಲಿ ಇಲ್ಲಿ ಮಾತಾಡಿ ಆಗುತ್ತಾ? ಅಂದರೆ ಎಷ್ಟು ವಿದೇಹಿಯಾಗೋ ಅಭ್ಯಾಸ ಅಲ್ಲಿದ್ದುಕೊಂಡು ಇಲ್ಲಿ ಮಾತಾಡೋದು. ಇದು ಬಹಳ ಕಾಲದ, ಅಂದರೆ ವಾಣಿಯಿಂದ ದೂರ ಹೋಗೋ ಅಭ್ಯಾಸ ಮಾಡಿ 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 ಆಗ ಆ ಸೈಲೆನ್ಸಲ್ಲಿದ್ದು ಮಾತಾಡೋಕ್ಕೆ ಸಾಧ್ಯ. ಬಟ್ ಈಗ ವಾಣಿಯಿಂದ ದೂರ ಹೋಗೋ ಸ್ಥಿತಿ ಏನಿದೆ ಅದರ ಅಭ್ಯಾಸ ಜಾಸ್ತಿ ಬೇಕು, ಬಹುಕಾಲದ ಅಭ್ಯಾಸ. ಯಾವಾಗಿಂದ ಜ್ಞಾನದಲ್ಲಿ ಬಂದರೋ ಆಗಿಂದ ಈ ಸ್ಥಿತಿಯ ಆಳದ ಅಭ್ಯಾಸ ಬೇಕು. शांत वातावरण में शांति की स्थिति बनाना ये कोई बड़ी बात नहीं है. अशांति के बीच आप शांत रहो, यही अभ्यास चाहिए. ऐसा अभ्यास जानते हो ना, चाहे अपनी कमजोरियों की हलचल हो, संस्कारों के व्यर्थ संकल्प की हलचल हो, ऐसी हलचल के समय स्वयं को अचल बना सकते हो. हलचल के समय अचल बना सकते हो या टाइम लगता है, क्योंकि टाइम लगना, केळ्री अटेंशन प्लीज, क्योंकि टाइम लगना ये भी कभी भी धोखा दे सकता है.
समाप्ति के समय में ज़्यादा समय नहीं मिलना है. ಬಾಬೂರು ಪೇಪರ್ ಎಷ್ಟು ಸೆಕೆಂಡಿನ ಪೇಪರ್, ಸೆಕೆಂಡಲ್ಲಿ ಉತ್ತರ ಕೊಡ್ಬೇಕು. 2 ಸೆಕೆಂಡ್ ಮಾಡಿದ್ರೂ ಮುಗೀತಲ್ಲಿ. ಫೇಲ್ ಅಷ್ಟೇ ಅಲ್ಲ, ಜ್ಞಾನ ಇಲ್ಲದವ್ರಿಗೆ ಏನಾಗುತ್ತೋ ಆ ಪರಿಸ್ಥಿತಿ ಅದೇ ಆಗೋದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಶಾಂತಿಯ ವಾತಾವರಣದಲ್ಲಿ ಶಾಂತವಾಗಿದ್ದೀನಿ, ನಾನಂತೂ ಆನಂದವಾಗಿದ್ದೀನಿ ಅಂತ ಹೇಳೋದು ದೊಡ್ಡದಲ್ಲ. ಅಶಾಂತಿಯ ವಾತಾವರಣದ ಮಧ್ಯೆ, ಏರುಪೇರುಗಳ ಮಧ್ಯೆ, ನಿಮ್ಮದೇ ಸ್ವಭಾವ ಸಂಸ್ಕಾರಗಳ ಏರುಪೇರು ಕಾರಣ ವ್ಯರ್ಥ ಸಂಕಲ್ಪಗಳ ಮಧ್ಯೆ, ಅಂದರೆ ತಿಳ್ಕೊಳ್ಳಿ, ಏನೋ ನಿಮ್ಮೊಂದು ಪರಿಸ್ಥಿತಿ ಇದೆ, ಯಾರೋ ನಿಮ್ಮನ್ನು ತುಂಬ ಕಿರಿಕಿರಿ ಮಾಡ್ತಿದ್ದಾರೆ, ಹೆಚ್ಚು ಕಡಿಮೆ ಮಾಡ್ತಿದ್ದಾರೆ. ಆಗಲೂ ನಿಮ್ಮ ಸ್ಥಿತಿ ಒಳಗಡೆ ಏಕದಮ್ ಬಾಬೂರ ಹತ್ರ ಸೈಲೆನ್ಸಲ್ಲಿದ್ದು, ಸೈಲೆನ್ಸಲ್ಲಿರಿ ಅಂದರೆ ಇದೆಲ್ಲ ಅರ್ಥ ಪರಿಸ್ಥಿತಿಯನ್ನು ಎದುರಿಸಲೇಬೇಡಿ ಅಂತ. ಲವ್ ಆ್ಯಂಡ್ ಲಾ ಪರಿಸ್ಥಿತಿಗಳ ಮಧ್ಯದಲ್ಲಿ ಏನು ಆ್ಯಕ್ಷನ್ ತಗೋಬೇಕು, ಸೊಲ್ಯೂಷನ್ ನೋಡಬೇಕು. ನಿಮ್ಮದು ಯಾವ್ಯಾವ ಸ್ವರೂಪ ನಿಮ್ಮದು ಆ ಟೈಮಲ್ಲಿ ಇರಬೇಕು, ಅದು ಇರಬೇಕು. ಬಟ್ ಆದರೆ ತನ್ನ ಆತ್ಮಿಕ ಸ್ಥಿತಿ. ಕೆಲವ್ರು ಏನಂದರೆ ನಾನು ಯೋಗದಲ್ಲಿದ್ದೀನಿ ಅಂತಂದರೆ ಏನಾಗುತ್ತೆ ಹಂಗೆ ಬಿಟ್ಟುಬಿಡೋದಲ್ಲ, ಅದು ಯೋಗ ಅಲ್ಲ. ಯೋಗ ಅಂದರೆ ಕರ್ಮದ ಕೌಶಲ್ಯ, ಅಂದರೆ ಯಾವಾಗ ಏನು ಮಾಡಬೇಕು ಅನ್ನೋ ಬುದ್ಧಿವಂತಿಕೆ ಇರಬೇಕು. ಯಾರ ಹತ್ರ ಹೆಂಗೆ ನಡ್ಕೋಬೇಕನ್ನೋ ಬುದ್ಧಿವಂತಿಕೆ ಬೇಕು, ಇಲ್ಲಾಂದರೆ ಸಿಕ್ಕಾಕೊಂಡು ಬಿಡ್ತೀವಿ. ಅನವಶ್ಯಕ ಲೆಕ್ಕಾಚಾರಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕೆ ಬಹಳ ಎಚ್ಚರ ಬೇಕು ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬಾವರು. ಅದಕ್ಕೆ ಈಗ ಬಾಬಾ ಹೇಳೋದು, ಇನ್ನು ನೀವು ಏರುಪೇರು ಮಧ್ಯದಲ್ಲಿ ಬಾಬಾ ವ್ಯರ್ಥ ಸಂಕಲ್ಪ ಬರ್ತಿದೆ, ಇನ್ನು 1 ಸೆಕೆಂಡಲ್ಲಿ ನಾನು ಅಲ್ಲಿ ಪರಮಧಾಮದಲ್ಲಿ ನಿನ್ನ ಹತ್ರ ಸಂಕಲ್ಪ ರಹಿತ ಸ್ಥಿತಿ ಏಕಾಗ್ರ ಆಗೋಕ್ಕಾಗಲ್ಲ, 1 5 ನಿಮಿಷ ಆದರೂ ಕೊಡಲ್ಲ, ನಾನು ಅವಾಗ ಹಂಗೆ ಇದ್ಬಿಡ್ತೀನಿ. ಬಾಬಾ ಹೇಳ್ತಾರೆ, ಈಗ ಏನಾದರೂ ಸಮಯ ಬೇಕು ಅಂತ ಹೇಳ್ತಿದ್ದೀರಾ ಅಂದರೆ ಅಂತಿಮ ಸಮಯದಲ್ಲಿ ಡೆಫಿನೆಟ್ಲಿ ಮೋಸ ಹೋಗ್ತೀರಾ. ಆಗ ಹೇಳಿರೋದು, ಈಗಿನ್ನ ಹಲ್ಚಲ್ಲಿರೋರ ಕತೆ ಹೆಂಗೆ, ಗತಿ ಹೆಂಗೆ, ಅಂತ್ಯದಲ್ಲಿ ಏನು ಪಾಸ್ ಆಗ್ಬೋದು. समाप्ति के समय ज़्यादा समय नहीं मिलना है. फाइनल रिजल्ट का पेपर कुछ सेकंड और मिनटों का ही होना है, लेकिन चारों ओर की हलचल के वातावरण में अचल रहने का ही नंबर मिलना है. अगर बहुत काल हलचल की स्थिति से अचल बनने में समय लगने का अभ्यास होगा तो समाप्ति के समय क्या रिजल्ट निकलेंगी. ಕ್ಲಿಯರ್ ಹೇಳ್ತಿದ್ದಾರೆ ಬಾಬಾ ಅವರು. ಅಂದರೆ ಲಾಸ್ಟ್ ಫೈನಲ್ ಪೇಪರಲ್ಲಿ ನಿಮಗೆ ಲಾಸ್ಟ್ 1 ಸೆಕೆಂಡ್, ಬಟ್ ಕೆಲವು ಮಿನಿಟ್ಸ್ ನಿಮ್ಮ ಮುಂದೆ ಏನು ಹಲ್ಚಲ್ ಇದೆ ಅದು ಪೇಪರಾಗಿ ಬರುತ್ತೆ, ಅದರಲ್ಲಿ ಸೆಕೆಂಡಲ್ಲಿ ಹೊರಡೋದಿರುತ್ತೆ. ಅದರಲ್ಲಿ ಬಾಬಾ ಹೇಳ್ತಿದ್ದಾರೆ, 4-6 ನಿಮಗೆ ಅಲ್ಲಿ ಚೆನ್ನಾಗಿರೋ ವಾತಾವರಣದಲ್ಲಿ ನೀವು ಪಾಸಾಗೋಕ್ಕೆ ಲಾಸ್ಟಲ್ಲಿ ಎಲ್ಲ ಹಲ್ಚಲ್ಲೇ ತಾನೆ. ಚಿಲ್ಲಾನೆ ಕಿ ಆವಾಜೆ, ಹಿಲಾನೆ ಕಿ ಆವಾಜೆ, ಮನೆಗಳು ಬೀಳ್ತಾ ಇರುತ್ತೆ, ಕಿರ್ಚ್ತಾ ಇರ್ತಾರೆ. ಇನ್ನೊಂದು ಕಡೆ ಡಮಾರ್ ದಡಾರ್ ಅಂತ ಬಾಂಬ್ಸ್ ಬೀಳ್ತಿರುತ್ತೆ, ಸಿವಿಲ್ ವಾರ್ಸ್ ನಡೀತಿರುತ್ತೆ. ಅಂತಹ ಏರುಪೇರುಗಳ ಮಧ್ಯದಲ್ಲಿ ನೀವು ಆ ಸ್ಥಿತಿಯಲ್ಲಿ ಬರಬೇಕಾಗುತ್ತೆ. ಆಗ ಏನು ಮಾಡ್ತೀರಾ, ಅಲ್ಲಿ ನಂಬರ್ ಸಿಗುತ್ತೆ. ಅದೆಲ್ಲದರ ಮಧ್ಯದಲ್ಲಿ ಅಚಲರಿದ್ದು ಸೆಕೆಂಡಲ್ಲಿ ಹೊರಟರು, ಅವರು ಪಾಸ್. ಕೇಳ್ತಿದ್ದಾರೆ ಬಾಬಾ, ಅಗರ್ ಬಹುತ್ ಕಾಲ್ ಕಿ हलचल की स्थिति से अचल बनने में समय लगने का अभ्यास होगा. ಈಗ ಡೈಲಿ ನಿತ್ಯ ನಾವೇನು ಅಭ್ಯಾಸ ಮಾಡ್ತಿದ್ದೀವಿ, 1 ಗಂಟೆ ಯೋಗದಲ್ಲಿ ಕೂತ್ಕೊಂಡ್ರೆ ತಿಳ್ಕೊಳ್ಳಿ, ಅರ್ಧ ಗಂಟೆ ಬೇರೆ ಬೇರೆ ಸಂಕಲ್ಪದಿಂದ ಎಳೆದು ನಾನು ಸ್ವದರ್ಶನ ಚಕ್ರಧಾರಿ ಮೇಲೆ ಹೋಗೋದ್ರಲ್ಲೇ ಟೈಮ್ ಹಿಡಿತು. ಇಲ್ಲ 3/4 ಗಂಟೆ ಹೋಗೋದು ಬರೋದು. ಲಾಸ್ಟ್ 1 5 ನಿಮಿಷ ಶಾಂತವಾಗಿ ಏಕರಸವಾಗಿ ಬಾಬೂರ ಹತ್ರ ಪರಮಧಾಮದಲ್ಲಿ ಕೂತಿದ್ದೆ ಅಂದರೆ ಇದು ಹೊಟ್ಟೋಯ್ತು ಟೈಮು. 90% ವೇಸ್ಟ್, ಫೇಲ್ಯೂರ್ ಲೆಕ್ಕದಲ್ಲಿ. ಬಾಬಾ ಹೇಳ್ತಾರೆ, ಇವತ್ತಿನ ಸ್ಥಿತಿಯಲ್ಲಿ ನೀವು ನೋಡ್ಕೊಳ್ಳಿ, ಸೆಕೆಂಡಲ್ಲಿ ಅಚಲ್ ಏನೇ ಇರಲಿ, ಎಂಥದೇ ಮಾತಿರಲಿ, ಏನೇ ಪರಿಸ್ಥಿತಿ ಇರಲಿ, ಆ ಸೆಕೆಂಡ್ ವಿತ್ಡ್ರಾ ಮಾಡ್ಕೊಂಡು ಮೇಲೆ ಹೋಗೋಕ್ಕಾಗುತ್ತಾ ಅಥವಾ ಅಲ್ಲೇ ಇರೋಕ್ಕಾಗತ್ತೆ?
ಬಾಬೂರ್ ಪರಮಧಾಮದಲ್ಲಿ ಕ್ಲಿಯರಾಗಿ ಕಾಣಿಸ್ತಿದ್ದಾರ, ನಾನು ಅಲ್ಲಿದ್ದೀನಿ ಅನ್ನೋ ಆ ಸೈಲೆನ್ಸ್ ಫೀಲಿಂಗ್ಸ್ ಎಷ್ಟಿದೆ. ಇದನ್ನು ಕ್ಲಿಯರ್ ಕಟ್ ಕೇಳ್ತಿದ್ದಾರೆ ಬಾಬೂರು. ಸೊ इसलिए रूहानी एक्सरसाइज का ये अभ्यास करो. ಅದಕ್ಕೇನೆ ಈ ಆತ್ಮದ ಎಕ್ಸರ್ಸೈಸ್ ಏನಿದೆ, ಗಳಿಗ್ಗೆ ತನ್ನ ಅನಾದಿ ಸ್ವರೂಪ, ಬಿಂದು ಸ್ವರೂಪ, ಅನಾದಿ ಆ ಬಿಂದು ಸ್ಥಿತಿ, ಸ್ಥಿರವಾದ ಸ್ಥಿತಿ, ಒಂದು ಸೀಟಲ್ಲಿ ಕೂತ್ಕೊಳ್ಳೋದನ್ನ ಸ್ಥಿತಿ ಅಂತಾರೆ. ಆ ಸ್ಥಿತಿಯಲ್ಲಿ ಬಂದ್ಬಿಡಿ ಅಂತ ಹೇಳ್ತಿದ್ದಾರೆ ಬಾಬೂರು. ಅದೇ ನಿಮ್ಮ ಸ್ವಭಾವ ಸಂಸ್ಕಾರ, ಅದರಲ್ಲಿ ಬಂದ್ಬಿಡಿ. ಈಗ ಮಧ್ಯಕಾಲದ ಟೋಟಲ್ ನಿಮ್ಮ ಚಕ್ರದ ಸಂಸ್ಕಾರ ಏನಿದೆ ಇದನ್ನು ಸಮಾಪ್ತಿ ಮಾಡಿ. ಅದರಲ್ಲಿ ಏನು ಹೇಳ್ತಿದ್ದಾರೆ ಬಾಬಾ, मन को जहाँ और जितना समय स्थित करना चाहो उतना समय वहाँ स्थित कर सको. फाइनल पेपर है बहुत ही सहज और पहले से ही बता देते हैं कि ये पेपर आना है, लेकिन नंबर बहुत थोड़े समय में मिलना है. स्टेज भी पवर्फुल. ಅಂತಿಮ ಸಮಯದ ಕಂಡೀಷನ್ಸ್ ಹೇಳ್ತಿದ್ದಾರೆ ಬಾಬು. ಒಂದೊಂದೂ ನೀವು ನೋಟ್ ಆಗಿಬಿಡ್ಬೇಕು ನಿಮ್ಮ ಬುದ್ಧಿಯಲ್ಲಿ. ಏನು ಹೇಳ್ತಿದ್ದಾರೆ ಬಾಬಾ, ಆ ಟೈಮಲ್ಲಿ 4-6 ಕಡೆ ಹಲ್ಚಲ್ಲಿರುವಾಗ ಈ ಎಕ್ಸರ್ಸೈಸ್ ಮಾಡಿ ಮಾಡಿ ಅಭ್ಯಾಸ ಇರೋರಿಗೆ ಮನಸ್ಸು ಬುದ್ಧಿಯನ್ನು ಎಲ್ಲಿ ಎಷ್ಟೊತ್ತು ಯಾವ ಸ್ಥಿತಿಯಲ್ಲಿ ಏಕಾಗ್ರ ಮಾಡಬೇಕು ಅದು ಮಾಡಿಬಿಡ್ಬೋದು. ಅದರಲ್ಲಿ ಬಾಬಾ ಹೇಳ್ತಾರೆ ಟೈಮ್ ನಿಮಗೆ ತುಂಬ ಕಡಿಮೆ. ಬಾಬಾ ಅವ್ರದ್ದೆಲ್ಲ ಸೆಕೆಂಡ್ಸ್ ಅಲ್ವಾ. ಸೊ ಆ ತರಹ ನಿಮ್ಮ ಅಭ್ಯಾಸ ಇರಲಿ. ಫೈನಲ್ ಪೇಪರ್ ಬಹಳನೇ ಸಹಜ. ಬಟ್ ಅದನ್ನು ನಾನು ಮೊದಲೇ ಹೇಳ್ತಿದ್ದೀನಿ. ಯಾರು ಟೀಚರ್ ಇದ್ದಾರೆ ಸ್ಕೂಲಲ್ಲಿ, ಮೊದಲೇ ಎಲ್ಲ ಪೇಪರ್ ಇಂತಿಂಥದ್ದು ಬರುತ್ತೆ ಮಕ್ಕಳೇ, ನೀವು ಹಿಂಗೆ ಉತ್ತರ ಕೊಡಬೇಕು, ಹಿಂಗೆ ಪಾಸ್ ಆಗಬೇಕು ಅಂತ ನಮ್ಮ ಟೀಚರ್ ಹೇಳಿದ್ರು ಪಾಸ್ ಆಗೋರು ಬರೀ 108. 16,000 ಸ್ವಲ್ಪ ಏಟ್ ತಿಂದು ಪಾಸ್, ಸ್ವಲ್ಪ ಬಟ್ ಆದರೂ ಮಾಲೆಯಲ್ಲಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಹೆಂಗಿದ್ದೀರಪ್ಪ ಅಂತ. ಏನಂತೀರ? ನಾನು ಪೇಪರ್ पहले से ही बता देते ये पेपर आना है एंड पेपर का उत्तर भी बता रहा हूँ. ಅನಾದಿ ಸೈಲೆನ್ಸಿನ ಏಕದಮ್ ಅನಾದಿ ಸೈಲೆನ್ಸ್ ಬಿಂದು ಮನೆಯಲ್ಲಿ ಸ್ಥಿರವಾಗಿ ಏಕರಸವಾಗಿ ಅಲ್ಲಿ ಕೂತ್ಕೋಬೇಕಂದ್ರೆ ಇಲ್ಲಿ ಯಾವುದು ಎಳೆಯದಿರಂಗಿಲ್ಲ. ಶರೀರ, ಇಂದ್ರಿಯಗಳು, ಸಂಬಂಧಗಳು, ಸಾಧನೆಗಳು ಯಾವುದು ಇಲ್ಲಿದೇನೋ ಇಲ್ಲಿ ಎಳೆಯಂಗಿಲ್ಲ. ಆ ಸ್ಟೇಜ್ ಇದೆಯಾ ಮಕ್ಕಳೇ? ಇದು ಅಭ್ಯಾಸದ ಪ್ರಶ್ನೆ. ಜ್ಞಾನದ ಡೀಪ್ ರಿಯಲೈಸೇಷನ್, ರಿವಿಷನ್ ಅಂಡ್ ರಿಯಲೈಸೇಷನ್ ಅಂಡ್ ಲಿಬರೇಷನ್. ಓನ್ಲಿ ರಿಯಲೈಸೇಷನ್ ಲೀಡ್ಸ್ ಟು ಲಿಬರೇಷನ್. ನನ್ನ ಅನಾದಿ ಸತ್ಯ ಇದೆಯಲ್ಲ, ಅದನ್ನು ಜಗತ್ತಲ್ಲಿ ಮನುಷ್ಯರು ಮರೆತು ನಡೀತಾರೆ. ನಾನೇನು ತರಲಿಲ್ಲ, ತಗೊಂಡು ಹೋಗಲ್ಲ, ಅದು ಬರುತ್ತೆ. ಯಾರಾದರೂ ಶರೀರ ಬಿಟ್ಟಾಗ ಸ್ಮಶಾನ ವೈರಾಗಿ ಥರ 8 ದಿನ ಅಷ್ಟೇ. ಈಗೆಲ್ಲ 8 ದಿನ ಇಲ್ಲ, 4 ದಿನವೂ ಇಲ್ಲ. ಅಯ್ಯೋ ಹೋಗೋರು ಹೋದ್ರು, ನಾವೀಗೇನು ಎಲ್ಲ ಬಿಡೋಕ್ಕಾಗುತ್ತಾ ಅನ್ನೋ ಥರ ಬಂದ್ಬಿಟ್ಟಿದೆ ಮನುಷ್ಯರಿಗೆ, ಅಷ್ಟು ಆಕರ್ಷಣೆ. ಹಂಗೆ ಬಾಬಾ ಹೇಳೋದು, ನಿಮಗೆ ಮೊದಲೇ ಬುದ್ಧಿಯಿಂದ ಎಲ್ಲ ವಿತ್ಡ್ರಾ ಆಗಬೇಕು. ಇದೆಲ್ಲ ಹೋಗೋದಿದೆ. ದಾದಿಗಳು ಹೆಂಗೆ ಈ ನಿರಂತರ ವಿನಾಶ ನೋಡಿದ್ರು ಕಣ್ಣಲ್ಲಿ, ಏನು ನೋಡ್ತೀವಿ, ಇದೆಲ್ಲದಕ್ಕೆ ಬೆಂಕಿ ಬೀಳುತ್ತೆ ಅಂತ. ಎಲ್ಲ ಈಗಂತೂ ಬೆಂಕಿ ಬಿದ್ದೋಗ್ಬಿಟ್ಟಿದೆ. ಇಟ್ ಈಸ್ ಆಲ್ರೆಡಿ ಸೃಷ್ಟಿ ಡೆತ್ ಬೆಡ್ಡಲ್ಲಿದೆ. ದೇಹಕ್ಕೆ ಸಂಬಂಧ ಕೇಳಿ ಲಿಸ್ಟು. ದೇಹಕ್ಕೆ संबंध, देह के संस्कार, व्यक्ति या वैभव या वाइब्रेशन या वायुमंडल सब होते हुए भी आकर्षित नहीं करे. इसी को ही कहते हैं नष्ट मोह समर्थ स्वरूप. ऐसी प्रैक्टिस है. लोग चिल्लाते रहे आप अचल रहो, प्रकृति भी माया भी सब लास्ट दावा लगाने के लिए
अपनी तरफ कितना भी खींचे, लेकिन आप न्यारे और बाप के प्यारे बनने की स्थिति में लवलीन रहो। इसको कहा जाता है देखते हुए न देखो, सुनते हुए न सुनो, ऐसा अभ्यास हो। इसी को ही स्वीट साइलेंस स्वरूप की स्थिति कहा जाता है। ಸ್ವೀಟ್ ಸೈಲೆನ್ಸ್ ಸ್ವರೂಪ್ ಕಿ ಸ್ಥಿತಿ ಏನು ಅಂದರೆ ಕ್ಲಿಯರ್ ಹೇಳ್ತಿದ್ದಾರೆ. ದೇಹ ಇರಲಿ, ದೇಹದ ಸಂಬಂಧ ಇರಲಿ, ದೇಹದ ಸ್ವಭಾವ ಸಂಸ್ಕಾರ ಇರಲಿ, ವ್ಯಕ್ತಿ ವೈಭವ ಇರಲಿ, ಅಥವಾ ಸಾಧನೆಗಳಿರಲಿ, ತಮೋಗುಣಿ ವಾಯುಮಂಡಲ ವೈಬ್ರೇಷನ್ಸ್ ಇರಲಿ, ಯಾವುದು ನಿಮ್ಮನ್ನು ಎಳೆಯಂಗಿಲ್ಲ. ಇದು ಯಾವುದೂ ನಿಮ್ಮನ್ನು ಎಳೆಯಂಗಿಲ್ಲ. ಅದಕ್ಕೆ ಹೇಳಲಾಗುತ್ತೆ ನಷ್ಟ ಮೋಹ ಸಮರ್ಥ ಸ್ವರೂಪ. ಅನಾದಿ ಸ್ವರೂಪದಲ್ಲಿ ನಾವು ನಷ್ಟ ಮೋಹ ನಂದನ್ನೋದೇನಾದರೂ ಇತ್ತ, ಅಲ್ಲಿಂದ ತಂದಿದ್ದೀನ? ಏನೂ ತರಲಿಲ್ಲ, ಯಾರನ್ನೂ ತರಲಿಲ್ಲ. ಈ ಥರ ಪ್ರಾಕ್ಟೀಸ್ ಇದೆಯಾ ಮಕ್ಕಳೇ ಅಂತ ಕೇಳ್ತಾರೆ. ಫಸ್ಟ್ ಬಹುಕಾಲದ ಯೋಗದಲ್ಲಿ ಕೂತಾಗ ನಾನು ಮನೆಯಲ್ಲಿದ್ದೀನಿ, ನಂದು ಎಲ್ಲ ಲೈಸಾಬ್ ಮುಗೀತು ಅನ್ನೋ ಸ್ಥಿತಿ ಎಷ್ಟು ಸಾರಿ ಚಿಂತನೆ ಮಾಡ್ತೀವಿ ಇಡೀ ದಿನದಲ್ಲಿ. ಜನ ಕಿರಿಚ್ತಾ ಇರಲಿ, ಕೂಗ್ತಾ ಇರಲಿ, ಪ್ರಕೃತಿ ಮಾಯೆ ತನ್ನದೇ ಆದ ಲಾಸ್ಟ್ ವಾರ್, 5 ವಿಕಾರಗಳು ವಾರ್, ಇನ್ನು ಸಣ್ಣ ಸೂಕ್ಷ್ಮ ಮರಿಗಳು ಇನ್ನು 5 ವಿಕಾರಗಳು ಅದೂ ವಾರ್ ಮಾಡ್ತಿರುತ್ತೆ. ಪ್ರಕೃತಿ ತನ್ನದೇ ಆದ ವಿಕೋಪಗಳನ್ನು ತೋರಿಸುತ್ತೆ, ಕೆಲವು ಕಡೆ ಆಕರ್ಷಣೆಯ ರೂಪ. ಇದೆಲ್ಲದೂ ನಿಮ್ಮನ್ನು ಎಳೆಯಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಲಾಸ್ಟ್ ದಾವ ಅಂತಿದ್ದಾರೆ ರಾವಣಂದು. ಆದರೆ ನೀವು ಕಂಪ್ಲೀಟ್ ದೇಹದಿಂದ ನ್ಯಾರ, ಜಗತ್ತಿಂದ ನ್ಯಾರ, ಮನೆಯಲ್ಲಿ ತಂದೆಗೆ ಅತಿ ಪ್ರಿಯ, ಅತಿ ಸಮೀಪರಾಗಿ ಆ ಸ್ವೀಟ್ ಸೈಲೆನ್ಸಿನ ಅನುಭವ, ಲವಲೀನ ಸ್ಥಿತಿಯ ಅನುಭವ ಮಾಡ್ತಾ, ತಂದೆಯ ಪ್ರೀತಿಯಲ್ಲಿ ಅಷ್ಟು ಲವಲೀನರಾಗಿ ನೋಡಿಯೂ ನೋಡ್ದಂಗೆ, ಕೇಳಿಯೂ ಕೇಳ್ದಂಗೆ, ಎಲ್ಲವನ್ನ ನೋಡ್ತಾ ಇದ್ರೂ ಅಲ್ಲಿ ನೋಡ್ತಿದ್ದೀನಿ. ಈ ಅಭ್ಯಾಸ ಎಷ್ಟಿದೆ ನಿಮಗೆ? ಹೋಗ್ಲಿ, ಅಲ್ಲಿ ಒಂದಷ್ಟೊತ್ತು ಸ್ಥಿರವಾಗಿ ಕೂತ್ಕೊಳ್ಳೋ ಅಭ್ಯಾಸ ಆದರೂ ಮಾಡಿದ್ದೀರಾ? ಏನಂತೀರಾ? ಈ ಮುರುಳಿಯನ್ನು ಇಟ್ಕೊಂಡು 3 days ಎಲ್ಲರೂ ಬಟ್ಟಿ ಮಾಡೋಣ, ಸರಿನಾ? ಈ ವಾರ ಕಮಿಂಗ್ ಸಂಡೇ ಆಗಲ್ಲ, ಆದ್ರೆ ನೆಕ್ಸ್ಟ್ ಸಂಡೇ ಮಾಡೋಣ. ಅದಕ್ಕೆ ಬಾಬಾ ಹೇಳ್ತಿರೋದು ಸೈಲೆನ್ಸ್ ತುಂಬ ಸುಖದಾಯಿ. ಒಣಗಿದ ಸೈಲೆನ್ಸ್ ಅಲ್ಲ ನಮ್ಮದು. ತಂದೆ ಪರಮಾತ್ಮನ ಪ್ರೀತಿಯಲ್ಲಿ ಏನು ಲವಲೀನರಾಗ್ತೀವಿ ಆ ಸೈಲೆನ್ಸಲ್ಲಿ, ಅದರಲ್ಲಿ ಈಶ್ವರನ ಎಲ್ಲ ಸಂಬಂಧಗಳ ಸುಖ, ಆನಂದ, ಆ ಸೈಲೆನ್ಸಲ್ಲಿ ಮುಕ್ತಿಯ ಸುಖ ಎಲ್ಲದೂ ಇದೆ. ಒಂದ್ಸಾರಿ ನೀವು ಟೇಸ್ಟ್ ಮಾಡಿದ್ರೆ ತಿರ್ತಿರ್ಗ ನಿಮಗೆ ಮಾತಲ್ಲಿ ಬರೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಈ ಸ್ಥಿತಿಯನ್ನು ಹೇಳಲಾಗುತ್ತೆ ಸ್ವೀಟ್ ಸೈಲೆನ್ಸ್ ಸ್ವರೂಪ. ನೋಡಿಯೂ ನೋಡ್ದಂಗೆ, ಕೇಳಿಯೂ ಕೇಳ್ದಂಗೆ ನಿಮ್ಮನ್ನು ಯಾವುದೂ ವಿಷಯ, ಯಾವುದೇ ವೈಬ್ರೇಷನ್, ವಾಯುಮಂಡಲ, ವ್ಯಕ್ತಿ ವೈಭವ, ಸ್ವಭಾವ ಸಂಸ್ಕಾರ ಏನೂ ಎಳೆಯಲ್ಲ. ಇದು ಸೈಲೆನ್ಸ್. ಸಾಧ್ಯನಾ? ನೋಡ್ರಲ್ಲ, ಕೇಳ್ತಾ ಕೇಳ್ತಾ ಮನೆಯಲ್ಲಿ ಕೂತ್ಕೊಂಡು ಇನ್ನು ಜಾಸ್ತಿ ಅಭ್ಯಾಸ ಮಾಡ್ಬೋದು. ಫಿರ್ ಭಿ ಬಾಪ್ ದಾದಾ ಸಮಯ ದೇ ರಹೆ. ಅವಾಗ ಕೊಟ್ರು, ಈಗ ಮುಗೀತ ಟೈಮ್ ಎಲ್ಲ. समय दे रहा है, अगर कोई भी कमी है तो अब भी भर सकते, क्योंकि बहुत काल का हिसाब सुनाया तो अभी थोड़ा चांस है. इसलिए इस प्रैक्टिस की तरफ फुल अटेंशन रखो. पास विद ऑनर बनना या पास होना, ये आधार इसी अभ्यास पर है. ऐसा अभ्यास है समय की घंटी बजे या तब तैयार होंगे, या अभी सोचते हो तैयार होना है. इसी अभ्यास के कारण अष्टरत्नों की माला विशेष चोटी बनी. बहुत थोड़े टाइम की है,
जैसे आप लोग कहते हो ना 1 सेकंड में मुक्ति और जीवन मुक्ति का वर्षा अभी ही सभी का अधिकार, ಸೆಕೆಂಡ್ ಮೇ ಮುಕ್ತಿ ಜೀವನ್ ಮುಕ್ತಿ ಎಲ್ಲರ ಅಧಿಕಾರ ಅಂತ ಹೇಳ್ತಿರಲ್ಲ, ಈ ಅಭ್ಯಾಸದಲ್ಲಿನೂ ಫುಲ್ ಪಾಸ್ ಅಷ್ಟರತ್ನಗಳು, ಸ್ವಲ್ಪ ಪಾಸ್ 100, ಇನ್ನು ಸ್ವಲ್ಪ ಪಾಸ್ ಯಾರೋ 16,000. ಅಂದರೆ ಬೇರೆಯವರು ಈ ಅಭ್ಯಾಸ ಮಾಡೋಕ್ಕೆ ರೆಡಿನೇ ಇಲ್ಲ, ಯಾವುದೂ ಮೋಹಗಳು ಬಿಡೋಕ್ಕೆ ರೆಡಿ ಇಲ್ಲ ಅಂತ ತಾನೇ ಅರ್ಥ. ಏನಂತೀರ? ಅಂದರೆ ತನ್ನ ಶರೀರದ ಮೇಲೆ ತನ್ನ ಟೇಸ್ಟು ಕಂಫರ್ಟಿನ ಭ್ರಮೆಗಳೇನಿದೆ ಇದು ಬಿಡೋಕ್ಕೆ ರೆಡಿ ಇಲ್ಲ, ಅದಕ್ಕೆ ಪಾಸ್ ಆಗಲಿಲ್ಲ ಅಂತ ತಾನೇ ಅರ್ಥ. ಸ್ವಲ್ಪ ಯೋಚನೆ ಮಾಡಿ ಎಲ್ಲರೂ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ನಾನೀಗ ಚಾನ್ಸ್ ಕೊಡ್ತಾ ಇದ್ದೀನಿ ನೀವು ಮಕ್ಕಳಿಗೆ, ಈಗೂ ಟ್ರೈ ಮಾಡಿ ನಿಮ್ಮ ಕೊರತೆ ಕಡಿಮೆಗಳನ್ನು ತುಂಬ್ಕೊಂಡ್ಬಿಡಿ. ಯಾಕೆಂದರೆ ನಾನು ಬಹುಕಾಲದ ಲೆಕ್ಕ ಹೇಳಿದ್ದೀನಿ, ಈಗ ಸ್ವಲ್ಪ ಚಾನ್ಸ್ ಇದೆ ಮಕ್ಕಳೇ. ಯಾರು ಈ ಟೈಮಲ್ಲಿ ಪ್ರಾಕ್ಟೀಸ್ ಪ್ರತಿ ಫುಲ್ ಅಟೆನ್ಷನ್ ಇಟ್ಕೊತಾರೆ ಅವರು ಪಾಸ್ ವಿತ್ ಆನರ್ ಅಥವಾ ಪಾಸ್ ಆಗೋದು. ಇದು ಈ ಒಂದು ಅಭ್ಯಾಸದ ಮೇಲೆ ಮನಸ್ಸು ಬುದ್ಧಿಯನ್ನು ಆ ಟೇಸ್ಟಲ್ಲಿ ನಿಲ್ಲಿಸ್ಬೇಕು. ತನಗೇ ಫೀಲ್ ಆಗಬೇಕು ಇದರಲ್ಲಿ ಏನಿಲ್ಲ ಅಂತ, ತನ್ನ ಅನುಭವಕ್ಕೆ ತನ್ನ ರಿಯಲೈಸೇಷನಲ್ಲಿ ಬರಬೇಕು. ಆ ಸ್ಥಿತಿ ತುಂಬ ಶ್ರೇಷ್ಠ. ಏನಾಗ್ತಿದೆ ಅಂದರೆ ಸಾಧನೆಗಳು ಬಂದ್ಬಿಟ್ಟು ಮೊಬೈಲ್ ಎಲ್ಲ ಎನರ್ಜಿ ತಗೊಳ್ತಾ ಇದೆ. ಗಳಿಗೆ ಡೈವರ್ಷನ್ಸೇನೆ ಈಗ ವಾಟ್ಸ್ಯಾಪ್ಗಳಿಂದೆ ಅದು ಇದು ಜಾಸ್ತಿ ಮೀಡಿಯಾ ಬಂದ್ಬಿಡ್ತು ತಲೆ ಒಳಗಡೆ ಎಲ್ಲರಿಗೆ. ನೋಡಿ ಹೆಂಗೆ ಆಕರ್ಷಣೆ ಸಾಧನೆಗಳೇನು ಮಾಡ್ತಿದೆ ಮನುಷ್ಯನನ್ನು ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಪಾಸ್ ವಿತ್ ಆನರ್ ಆಗಬೇಕಂದ್ರೆ ಇದು ಮೂಲ ಅಭ್ಯಾಸ, ಮೇನ್ ಅಭ್ಯಾಸ. ಮಕ್ಕಳೇ ಅಭ್ಯಾಸ ಇದೆಯಾ? ಸಮಯಕ್ಕೆ ಗಂಟೆ ಬಜೆ ತೋ ತಯಾರು ಹೋ ಜಾಯೆಂಗೆ. ಸಮಯದ ಗಂಟೆ ಹೊಡೆದ್ರೆ ಬಾಬಾ ನಾನು ನೋಡ್ತಾ ಇರು ನಾನು ಹೆಂಗೆ ತಯಾರಾಗ್ಬಿಡ್ತೀನಿ. ಅಭಿ ಸೋಚ್ತೆ ಹೋ ತಯಾರು ಹೋನಾಯಿ. ಈಗಲೇ ನಾನು ತಯಾರಿರಬೇಕು ಅಂತ ಯೋಚನೆ ಮಾಡ್ತಿರೋ, ಬಾಬಾ ಟೈಮ್ ಬಂದಾಗ ಆಗ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಿರೋ. ಗಾದೆ ಯಾವತ್ತೂ ಸುಳ್ಳಾಗಲ್ಲ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ, ನೆವರ್ ಅವ್ರು ವಿಜಯಿಗಳಾಗಕ್ಕಾಗಲ್ಲ. ಅದಕ್ಕೆ ಚಿಕ್ಕದು ಮಾಲೆ ಬಾಬಾ ಹೇಳ್ತಾರೆ, ಈ ಅಭ್ಯಾಸದಲ್ಲಿ ಲೇಜಿಗಳಾದರೂ ಬೇರೆಯವರು ಅಂತ ತಾನೆ. ಹುಡುಗಾಟಿಕೆ ಇವತ್ತೆಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು ಆಲಸ್ಯ ಮಾಡಿದ್ದು. ಈ ಅಭ್ಯಾಸದಲ್ಲಿ ಕೂತ್ಕೊಂಡು ಗಂಟೆಗಳ ಸಾಧನೆ ಏನಿದೆ, ತನ್ನ ಮನಸ್ಸಿನ ಬುದ್ಧಿಯ ಅಭ್ಯಾಸ. ಮನಸ್ಸು ಚಂಚಲ ಅಲ್ವಾ, ಬುದ್ಧಿ ಅಲಿಯೋ ಅಭ್ಯಾಸ, ಮನಸ್ಸು ಚಂಚಲ ಆಗೋ ಅಭ್ಯಾಸ. ಬುದ್ಧಿ ಎಲ್ಲಲಿತದೆ? ಸಂಬಂಧಗಳ ಹಿಂದೆ, ವ್ಯಾಮೋಹಗಳ ಭ್ರಮೆ ಹಿಂದೆ ಅಲಿತದೆ. ಮನಸ್ಸು ಅದಕ್ಕೆ ತಕ್ಕಂತೆ ಕುಣಿಸ್ತಾ ಇರುತ್ತೆ, ಚಂಚಲ ಆಗ್ತಾ ಇರುತ್ತೆ. ಮಂಗನ ಥರ ಈ 1 ಸೆಕೆಂಡ್ ಇಲ್ಲಿ, ಆ 1 ಸೆಕೆಂಡ್ ಅಲ್ಲಿ ಜಂಪ್ ಮಾಡುತ್ತೆ, ಈ ಇನ್ನೊಂದು ಸೆಕೆಂಡ್ ಇನ್ನೊಂದು ಜಂಪ್ ಮಾಡುತ್ತೆ, ಇನ್ನೊಂದು ಸೆಕೆಂಡ್ 20 ವರ್ಷದಿಂದ ಹೋಗುತ್ತೆ, ಇನ್ನೊಂದು ಸೆಕೆಂಡ್ 10 ವರ್ಷದಿಂದ ಹೋಗುತ್ತೆ. ಹಿಂಗೆ ಮನಸ್ಸಿನ ಕತೆ. ಒಳ್ಳೆದು ಇವೆಲ್ಲ ಜಂಪಿಂಗ್ ಹ್ಯಾಬಿಟನ್ನು ಕಟ್ಟಾಕ್ಬೇಕು. ಅಂದರೆ ಮನಸ್ಸನ್ನು ಕಟ್ಟಾಕಬೇಕು. ಇದ್ರ ಅಭ್ಯಾಸಗಳು ಹೋಗ್ಬೇಕಂದ್ರೆ ತಗೊಂಡೋಗಲ್ಲಿ ಕೂರಿಸ್ಬೇಕಾಗುತ್ತೆ, ಕೂತಿರಲ್ಲಿ ಅಂತ, ಬಂದ್ಗಿಂದಿ ಇಲ್ಲಿ ಕೆಳಗಡೆ ಅಂತ. ತನ್ನ ಮೇಲೆ ತಾನೇ ಸ್ಟ್ರಿಕ್ಟ್ ಆಗಬೇಕಾಗತ್ತೆ. ಅಪನೆ ಊಪರ್ ಕಡಿ ನಜರ್ ರಖೋ ಅಂತಾರೆ ಬಾಬೂರು ಒಂದೊಂದು ಸಾಕಾರ ಮುರಳಿಯಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಮನುಷ್ಯಾತ್ಮರಿಗೆ ಸೆಕೆಂಡಲ್ಲಿ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡ್ಬೇಕಂದ್ರೂ ನೀವು ಸೆಕೆಂಡಲ್ಲಿ ಮುಕ್ತರಾದರೆ ತಾನೇ ಅವ್ರಿಗೆ ಕೊಡೋದು, ಇಲ್ಲಾಂದ್ರೆ ಹೆಂಗೆ ಕೊಡೋಕ್ಕಾಗುತ್ತೆ? ಅದಕ್ಕೆ ಇದು ಸ್ವಲ್ಪನೇ ಟೈಮ್ ಇರೋದು. ನಿಮ್ಮ ಪಾಸಾಗೋ ಟೈಮು ಸ್ವಲ್ಪ ಸೆಕೆಂಡ್ಸ್. ಅದರಲ್ಲಿ ಬಹುಕಾಲದ ಅಭ್ಯಾಸ ಬೇಕು. तो समाप्ति के समय भी नंबर मिलना थोड़े समय की बात है, लेकिन ज़रा भी हलचल न हो, बस बिंदी कहा बिंदी पे टिक जाए. ಬಾಬಾ ಮಕ್ಕಳೇ, ಬಿಂದು ಅಂದ ತಕ್ಷಣ ಬಿಂದು ಸ್ಥಿತಿಯಲ್ಲಿ ಈಗೀಗ ಹೊರಟೋಗ್ರಿ ಪರಮಧಾಮದಲ್ಲಿ. ಬಿಂದು ತಂದೆಯನ್ನು ನೋಡ್ತಾ ಬಿಂದು ಆಗಿ ನಾನು ಅಲ್ಲಿದ್ದೀನಿ. ಸಾಧ್ಯನಾ?
बिंदी में टिक जाए, बिंदी हिले नहीं। ऐसे नहीं कि उस समय अभ्यास करना शुरू कर दो, मैं आत्मा हूं, मैं आत्मा हूं, मैं आत्मा हूं, ये नहीं चलेगा। ನಾನು ಬಿಂದು ಅಂತ ಆರ್ಡರ್ ಕೊಟ್ಟ ತಕ್ಷಣ ನೀವು ಆ ಸ್ಥಿತಿಯಲ್ಲಿ ಸ್ಥಿರ ಆಗ್ಬಿಡ್ಬೇಕು. ಆ ಕೂತ್ಕೊಂಡು ಬಾಬಾ ನನ್ನ ಆತ್ಮ, ನನ್ನ ಆತ್ಮ, ನನ್ನ ಆತ್ಮ, ಬಿಂದು ಆತ್ಮ ಕೈಗೆ ಸಿಕ್ಕದೇ ಇಲ್ಲ. ನೀವು ಈಗಲೂ ಆತ್ಮ ಯಾಕೆ ಆಗಕ್ಕಾಗ್ತಿಲ್ಲ ಹೇಳ್ರಿ? आत्मा अपनी वासनाएं, इंद्रियों के पीछे, संबंधों के पीछे, संस्कार, स्वभाव और साधनों के पीछे छोड़ी हुई है वासनाएं. ಆ ಇಂಟ್ರೆಸ್ಟ್, ಆ ಇಚ್ಛೆಗಳ ಟೇಸ್ಟನ್ನು ಬಿಟ್ಟು ಹಿಡ್ಕೊಂಡು ಬಿಟ್ಟಿದೆ. ಆಯಾ ಇಂದ್ರಿಯ ಅದಕ್ಕೆ ಎಳಿತಿರೋದು. ಆ ವಾಸನೆ ಬಿಡೋದು, ಅದು ತೆಗೆಯೋದು ಎಲ್ಲದರಿಂದ ಇದಕ್ಕೆ ಕೂತು ರಿಯಲೈಸ್ ಮಾಡಬೇಕಾಗುತ್ತೆ. ದೆನ್ ಐ ಕ್ಯಾನ್ ಲಿಬರೇಟ್. ನಾನೇ ನನಗೆ ಬುದ್ಧಿ ಹೇಳಿ ನಾನೇ ಸಮಜಾಯಿಸಿ, ಏ ಆತ್ಮ, ಹೆಂಗೆ ಬ್ರಹ್ಮ ಬಾಬಾ ಬೈದ್ರಲ್ಲ, ಬೇವಕೂಫ್ ತೂ ಕಿದರ್ ಜಾರ. ನನಗೆ ಬೈದರು, ನೀನು ಬೇವಕೂಫ್, ನೀನು ಎಲ್ಲಿ ಓಡ್ತಾ ಇದೆಯಾ, ಯಾರಿದ್ದಾರೆ ನಿನಗೆ ಭಕ್ತಿಯಲ್ಲಿ? ಇನ್ನು ಜ್ಞಾನದಲ್ಲಿ ಬಂದಮೇಲೆ ಎಷ್ಟು ಕೆನೆ ಹೊಡ್ಕೊಂಡಿರ್ಬೇಕು ಅವರು. ನಾವೇನಾದರೂ ಒಂದಿನ ಹಂಗೆ ಮಾಡ್ತೀವ? ನಾವು ಅದರಲ್ಲೇ ಟೇಸ್ಟು, ಮೋಹದಲ್ಲೇ ಟೇಸ್ಟು, ಇಂದ್ರಿಯಗಳಿಂದನೇ ಟೇಸ್ಟು, ಮಾತಾಡೋದ್ರಲ್ಲೇ ಟೇಸ್ಟು, ಎಲ್ಲ ಬರೀ ಈ ಟೇಸ್ಟೇ. ಏನಂತೀರಾ? ಹೌದು ತಾನೆ? ನಾವೆಲ್ಲಿ ಆನೆಸ್ಟಾಗಿ, ಎಲ್ಲಿ ತನಗೆ ಟೈಮ್, ತನ್ನ ಆತ್ಮನನ್ನು ಮುಕ್ತ ಕೊಡೋಕ್ಕೆ, ತನ್ನನ್ನು ಬಿಡಿಸ್ಕೊಳ್ಳೋಕ್ಕೆ, ನಮ್ಮ ಮೇಲೆ ನಮಗೆ ದಯೆ ತೋರ್ಸೋಕ್ಕೆ ಟೈಮ್ ಇಲ್ಲ. ಇನ್ನು ಬೇರೆಯವ್ರ ಮೇಲೆ ಏನು ದಯೆ ತೋರಿಸೋದು? ದಯೆ ತೋರಿಸಿದ್ರೆ ಟೈಮ್ ತಗೋಬೇಕಾಗಿತ್ತು. ಜೀರಿಂಬೆ ಥರ ಬರೀ ಎಲ್ಲದರಿಂದ ತಿರುಗದೆ ಆಗೋಯ್ತು. ಮನಸ್ಸಿಂದ ಆತ್ಮ ಎಲ್ಲಿ ಶಾಂತವಾಗಿದೆ? ಮನಸ್ಸಿನ ವ್ಯರ್ಥ ಸಂಕಲ್ಪಗಳೂ ಹಲ್ಚಲ್ಲೇ, ಏರುಪೇರು. ಬಿಯಾಂಡ್ ದ ಮೈಂಡ್, ತನ್ನ ಸೈಲೆನ್ಸ್ ಏನಿದೆ, ಮನಸ್ಸಿಂದ, ಸಂಕಲ್ಪಗಳಿಂದ ದೂರ, ಅತಿ ಸೂಕ್ಷ್ಮ ಸ್ವರೂಪದಲ್ಲಿ ಏಕಾಗ್ರ ಆಗೋದೇನಿದೆ, ಅದನ್ನೆಷ್ಟು ಮಾಡ್ತಿದ್ದೀವಿ? ಈಗ ಕೇಳ್ತಾ ಮಾಡ್ತಿದ್ದೀರಾ? ಹೋಗ್ಲಿ, ಇದೊಂದು ಗಂಟೆ ಆದ್ರೂ ತಗೊಳ್ಳಿ, ಎಲ್ಲ ಲಾಭ. बाबा कहते रहे, मैं आत्मा हूँ, ये आत्मा हूँ, ये नहीं चलेगा, क्योंकि सुना है ना, वार भी चारों ओर का होगा. लास्ट ट्रायल सब करेंगे. प्रकृति में भी जितनी शक्ति होंगी, माया में भी जितनी शक्ति होंगी, ट्रायल करेंगी. उनकी भी लास्ट ट्रायल और आपकी लास्ट कर्मातीत बंधन मुक्त स्थिति होंगी. दोनों की तरफ बहुत पावरफुल सीन होगा. ಇದೆಲ್ಲ ಇಂಟರ್ನಲ್ ಸೀನ್. ಇವೆಲ್ಲ ಹೊರಗಿನ ಸೀನಿನ ಪ್ರಭಾವ, ಒಳಗಡೆ ಫೋರ್ಸ್ ಫುಲ್. ಏನು ಹೇಳ್ತಿದ್ದಾರೆ ಬಾಬಾ, ಅವಾಗ ನಾನು ಲಾಸ್ಟಲ್ಲಿ ಪಾಸ್ ಆಗ್ಬಿಡ್ತೀನಿ ಅನ್ನೋದಾಗಲ್ಲ. ಯಾಕೆಂದರೆ 4-6 ಕಡೆಯಿಂದ ನಿಮ್ಮ ಮೇಲೆ ವಾರ್, ಯುದ್ಧ ಆಗ್ತಿರುತ್ತೆ. ಲಾಸ್ಟ್ ಟ್ರಯಲ್ ಯಾವುದು? ಮಾಯೇನೂ ತನ್ನ ಹತ್ರ ಎಷ್ಟು ಶಕ್ತಿ ಇದೆಯೋ, ಪ್ರಕೃತಿನೂ ತನ್ನ ಹತ್ರ ಎಷ್ಟು ಶಕ್ತಿ ಇದೆಯೋ, ಎಲ್ಲರೂ 5 ತತ್ವಗಳು, 5 ವಿಕಾರಗಳು ತನ್ನ ಎಲ್ಲ ರೂಪದ ಟ್ರಯಲ್ ಮಾಡಿಬಿಡುತ್ತೆ. ಆ್ಯಂಡ್ ಆ ಟೈಮಲ್ಲಿ ನಿಮ್ದು ಯಾವುದು ವೀಕ್ ಸಂಸ್ಕಾರ ಇದೆಯಲ್ಲ, ಆ ವೀಕ್ನೆಸ್ಸಿಂದ ಅಂತೂ ಕೆಳಗಡೆ ಬೀಳಿಸಿಬಿಟ್ಟು ಒಡೆದೇ ಬಿಡುತ್ತೆ. ಅದಕ್ಕೆ ಫುಲ್ ಫೋರ್ಸಲ್ಲಿ ಬರುತ್ತೆ. ಸೀನ್ ಪವರ್ಫುಲ್ ಇರುತ್ತೆ, ಮಾಯದು ಪವರ್ಫುಲ್ಸ್ ಇರುತ್ತೆ. ಅದು ಲಾಸ್ಟ್ ಸೀನ್, ನಿಮ್ಮದು ಲಾಸ್ಟ್ ಕರ್ಮಾತೀತ ಸ್ಥಿತಿ, ಬಂಧನ ಮುಕ್ತ ಸ್ಥಿತಿಯನ್ನು ಪಡ್ಕೊಳ್ಳೋದ್ರಲ್ಲಿರುತ್ತೆ. ಅದರಲ್ಲಿ ನೀವು ಪಾಸ ಫೇಲ, ಅದನ್ನು ಈಗಿನ ಅಭ್ಯಾಸದ ಮೇಲೆ ನೀವು ನೋಡ್ಕೋಬೋದು. ಅದಕ್ಕೆ ಬಾಬಾ ಹೇಳ್ತಾರೆ, वो भी फुल फोर्स, यह भी फुल फोर्स, लेकिन सेकंड की विजय के नगाड़ा बजाएंगे. समझा लास्ट पेपर क्या है? ಯಾರು ಬಹುಕಾಲದ ಅಭ್ಯಾಸದಿಂದ ಲಾಸ್ಟ್ ಕರ್ಮಾತೀತ ಸ್ಥಿತಿಯನ್ನು ಪಡ್ಕೋತಾರೆ, ಅವರು ಅದರದ್ದು ಲಾಸ್ಟ್ ಫೋರ್ಸ್, ನಿಮ್ಮದು ಲಾಸ್ಟ್ ಫೋರ್ಸ್, ಅದರಲ್ಲಿ ಅಂತಿಮ ವಿಜಯ ನಿಮ್ಮದಾಗುತ್ತೆ. ಯಾರು ಬಹುಕಾಲದ ಅಭ್ಯಾಸ ಮಾಡಿರ್ತಾರೆ, ಅಲ್ಲಿ ಬಾಬಾ ಹೇಳ್ತಾರೆ,
ಸಮಜಾ ಲಾಸ್ಟ್ ಪೇಪರ್ ಹೆಂಗಿರುತ್ತೆ, ಫುಲ್ ಫೋರ್ಸಲ್ಲಿ ಟಗಾಫಾರ್ ಇರುತ್ತೆ ಒಳಗಡೆ. ಬ್ರಹ್ಮ ಬಾಬಾ ಶರೀರ ಬಿಟ್ಟಾಗ ಏನು ಇಂಟರ್ನಲ್ ಸ್ಟೇಜ್ ಇತ್ತು ಅನ್ನೋದನ್ನ ಬಾಬೂರು ಒಂದು ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ, ತಿಳ್ಕೊಂಡ್ರ ತಬ್ ಸಬ್ ಶುಭ ಸಂಕಲ್ಪ ತೋ ಯಹಿ ರಕ್ತೆ ಬಿ ಹೆನಾ ರಕ್ನಾ ಬಿ ಏಕಿ ನಂಬರ್ 1 ಆನಾ ಹಿ ಹೈ. ಎಲ್ಲ ಮಕ್ಕಳು ಶುಭ ಸಂಕಲ್ಪ ಇಟ್ಕೊಳ್ತಾರೆ, ಬಾಬಾ ನಂಬರ್ 1 ಬರಲೇಬೇಕು, ನಂಬರ್ 1 ಬರಲೇಬೇಕು ಅಂತ. तो जब चारों ओर सब बातों में विन होंगे तब 1 बनेंगे. ಯಾವಾಗ ಇಷ್ಟು ಫುಲ್ ಫೋರ್ಸಲ್ಲಿ ಪ್ರಕೃತಿ ಮಾಯೆ ವಾರ್ ಮಾಡ್ತಿರುತ್ತೆ, ನೀವು ಎಲ್ಲ ಕಡೆಯಿಂದ ಪಾಸ್ ಆಗ್ತೀರಾ, ಅವಾಗ ವಿನ್ ಆದವರು 1 ನಂಬರಲ್ಲಿ ಬರ್ಬೋದು. अगर एक बात में भी जरा भी व्यर्थ संकल्प व्यर्थ समय लग गया तो नंबर पीछे हो जाएगा. इसलिए सब चेक करो, चारों ही तरफ से चेक करो. ಒಂದು ಮಾತಲ್ಲಿನೂ ವ್ಯರ್ಥ ಸಂಕಲ್ಪ ವ್ಯರ್ಥ ಸಮಯ ಆಗ್ಬಿಡ್ತಂದ್ರೆ ನಂಬರ್ ಹಿಂದೆ ಹೊರಟೋಗುತ್ತೆ. ಅದಕ್ಕೆಲ್ಲ ಚೆಕ್ ಮಾಡ್ಕೊಳ್ಳಿ, 4 ಕಡೆಯಲ್ಲಿ ಚೆಕ್ ಮಾಡ್ಕೊಳ್ಳಿ. ಡಬಲ್ ವಿದೇಶಿ ಸಬ್ ಮೇ ತೀವ್ರ ಜಾನಾ चाहिए चाहते हैं, इसलिए तीव्र पुरुषार्थ व फुल अटेंशन इस अभ्यास में अभी से देते रहो. समझाना ತಂದೆ ಹೇಳ್ತಿದ್ದಾರೆ. ಅಂದರೆ ಆ ಟೈಮಲ್ಲಿ ತಿಳ್ಕೊಳ್ಳಿ, ಏನೋ ಈಗ ನಿಮ್ಮ ಕಣ್ಣು ಮುಂದೆ ನಿಮ್ಮ ಸಂಬಂಧನೂ ಇರುತ್ತೆ, ನಿಮ್ಮ ಪ್ರಾಪರ್ಟೀಸ್, ನಿಮ್ಮ ದುಡ್ಡು, ನಿಮ್ಮ ಇದು 5 ತತ್ವಗಳ ಫುಲ್ ಫೋರ್ಸ್ ಎಲ್ಲಿ ವ್ಯಾಮೋಹ ಇದೆ, ಸಂಬಂಧಗಳದ್ದು ಎಲ್ಲಿ ವ್ಯಾಮೋಹ ಇದೆ, ತನ್ನ ಶರೀರಕ್ಕೆ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇದೆ, ಅದರದ್ದು ಎಷ್ಟು ಮೋಹ ಇದೆ, ಎಲ್ಲದೂ ನಿಮ್ಮ ಮುಂದೆ ಎಷ್ಟು ಫುಲ್ ಫೋರ್ಸಲ್ಲಿ ಸೆಳೆಯೋದಿರುತ್ತೆ. ಯಾಕೆ ಎಲ್ಲದು ಎಲ್ಲ ರೀತಿಯಲ್ಲಿ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ನಿಮ್ಮ ಕಣ್ಮುಂದೆ ನೀವು ಎಲ್ಲ ಒಟ್ಟೋಗ್ತಿರ್ಬೋದು, ನಿಮ್ಮ ಪ್ರಾಪರ್ಟೀಸ್ ಒಟ್ಟೋಗ್ತಿರ್ಬೋದು, ಎಲ್ಲ ನೋಡ್ಕೊಂಡು ಮೇಲೆ ಸ್ಥಿರವಾಗಿ ಕೂತ್ಕೊಳ್ಳೋಕ್ಕಾಗುತ್ತಾ? ಅವಾಗ ಸ್ವಲ್ಪ ಸ್ವಲ್ಪ ಹಿಡ್ಕೊಳ್ಳೋಣ ಅಂತ ಹೇಳಿ ಸಂಕಲ್ಪ ಬರುತ್ತಾ? ಅದೆಲ್ಲ ಬಹುಕಾಲದ ಅಭ್ಯಾಸ ಇದ್ದವರೇನೆ ಪಾಸ್ ಆಗ್ತಾರೆ. ಈಗಲೂ ನೋಡಿಸಿ ಸಣ್ಣ ಸಣ್ಣ ವಿಷಯದಲ್ಲಿ ವ್ಯರ್ಥ ಸಂಕಲ್ಪ ನಡೆಸೋದಿತ್ತಂದರೆ ಫೈನಲ್ ಪೇಪರ್ ಎಲ್ಲಿ ಪಾಸ್ ಆಗೋಕ್ಕಾಗುತ್ತೆ? ಈಗ ವ್ಯರ್ಥ ಸಂಕಲ್ಪ ಏನು ನಿರ್ಣಯ, ಆಮೇಲೆ ಯೋಚನೆ ಇಲ್ಲ, ಸೆಕೆಂಡಲ್ಲಿ ಹೊರಟೆ. ಹಂಗೆ ಇಟ್ಕೊಂಡಿದ್ದೀರ ಮಕ್ಕಳೇ? ಕೇಳ್ತಿದ್ದಾರೆ. ಚಾರೋ ಓರ್ಸೆ ಚೆಕ್ಕರು, ಎಲ್ಲ ಕಡೆಯಿಂದ ನಿಮ್ಮನ್ನು ಒಳಗಡೆ ಚೆಕ್ ಮಾಡ್ಕೊಳ್ಳಿ. ದೇಹದ ಸಂಬಂಧ, ದೇಹದ ಪದಾರ್ಥ, ದೇಹದ ವೈಭವ, ಮತ್ತು ತಮೋಗುಣಿ ವಾಯುಮಂಡಲ ವೈಬ್ರೇಷನ್ಸು, ತನ್ನದೇ ಹಳೆಯ ಸ್ವಭಾವ ಸಂಸ್ಕಾರಗಳು ಎಲ್ಲ ಕಡೆಯಿಂದ ಚೆಕ್ ಮಾಡ್ಕೊಳ್ಳಿ. ತನ್ನ ಸೂಕ್ಷ್ಮ ವೃತ್ತಿ ದೃಷ್ಟಿಯನ್ನು ಚೆಕ್ ಮಾಡ್ಕೊಳ್ಳಿ, ತನ್ನ ಇಂದ್ರಿಯಗಳ ಸೂಕ್ಷ್ಮ ವೀಕ್ನೆಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ, ಎಲ್ಲ ನೋಡ್ಕೊಳ್ಳಿ. डबल विदेशी सब में तीव्र जाना चाहते हैं, इसलिए तीव्र पुरुषार्थ पर फुल अटेंशन इस अभ्यास में ही देते रहो. ನೀವು ತೀವ್ರ ಪುರುಷಾರ್ಥ ಮಾಡಬೇಕು ಮಕ್ಕಳಂದಮೇಲೆ ಈ ಅಭ್ಯಾಸದ ಮೇಲೆ ತೀವ್ರ ಅಟೆನ್ಷನ್ ಕೊಡ್ತಾ ಇರಿ, ನಿರಂತರ ಅಟೆನ್ಷನ್ ಕೊಡ್ತಾ ಇರಿ. ತಿಳ್ಕೊಂಡ್ರ ಸಮಜಾ, ಮನೇಲಿ ಕೂತ್ಕೊಂಡು ಸಮಜಾ ಅಂತಾರೆ ಬಾಬವರು, ಮಕ್ಕಳೇ ತಿಳ್ಕೊಂಡ್ರ ಅಂತ. ಖುಷಿ ಅಲ್ವಾ? ಎಷ್ಟು ಚೆನ್ನಾಗಿ ಬಾಬಾ ನಮಗೆ ಮೇಲ್ಗಡೆ ಎಲ್ಲ ನನ್ನ ಮಕ್ಕಳು ಪಾಸ್ ಆಗಬೇಕಂತ ಅವ್ರಿಗೆ ಎಷ್ಟು ಪ್ರೀತಿ ನೋಡ್ರಿ. क्वेश्चन को भी जानते हो और टाइम को भी जानते हो, फिर तो सब पास होना चाहिए ना. अगर पहले से ही क्वेश्चन का पता होता तो तैयारी कर लेते हैं ना, फिर पास हो जाते हैं. आप सभी पास होने वाले हो ना. ಮಕ್ಕಳೇ, ನಾನೀಗ ಕ್ವೆಶ್ಚನ್ನು ಹೇಳ್ಬಿಟ್ಟೆ, ಆನ್ಸರು ಹೇಳ್ಬಿಟ್ಟಿದ್ದೀನಿ, ಟೈಮು ಹೇಳ್ಬಿಟ್ಟಿದ್ದೀನಿ, ಎಷ್ಟು ಟೈಮ್ ಕೊಡ್ತೀನಿ ಅಂತ. ಸೊ ನೀವೆಲ್ಲ ಪಾಸ್ ಆಗಬೇಕಲ್ಲ. ಸ್ಕೂಲಲ್ಲಿ ಮಕ್ಕಳಿಗೆ ಏನಾದರೂ ಪೇಪರ್ ಔಟ್ ಆಗಿಬಿಟ್ರೆ ಎಲ್ಲರೂ 100% ಬಂದುಬಿಡ್ತಾರೆ. ನೀವೆಲ್ಲರೂ ಪಾಸ್ ಆಗ್ತಿರಲ್ವ? ಯಾಕೆಂದರೆ ನಾನು ಎಲ್ಲ ಹೇಳ್ಬಿಟ್ಟಿದ್ದೀನಿ. ನೋಡ್ರಿ, ಇದೇ ವಂಡರು. ಟೈಮು ಹೇಳಿದ್ರು, ಕ್ವಶನು ಹೇಳಿದ್ರು, ಆನ್ಸರು ಹೇಳಿದ್ರು, ಎಲ್ಲ ಹೇಳಿದ್ರು ರೆಡಿ ಇಲ್ಲ ಅಂದರೆ ಏನು ಹೇಳೋದು? अच्छा, ये सीज़न बाप दादा ने हर एक से मिलने का खुला भंडारा खोला है. आगे क्या होना है वो तो फिर बताएंगे. अभी खुली भंडारे से जो लेने चाहते हैं, लेने आए हो ले ही लेंगे. ಸೊ ಇದ್ರ ನಂತರ ಬಾಬು ಅವ್ರು ಒಬ್ಬೊಬ್ಬರ ಹತ್ರ ಮಾತಾಡ್ತಿದ್ರು, ಆಮೇಲೆ ಸ್ಟಾಪ್ ಆಗೋಯ್ತು. ಅದಕ್ಕೆ ನೋಡಿ ಇಶಾರೆ ಹೆಂಗೆ ಬಂದ್ಬಿಡ್ತು. ಈ ಸೀಸನಲ್ಲಿ ತಂದೆ ಮಿಲನ ಮಾಡೋ, ಎಲ್ಲ ಮಕ್ಕಳನ್ನು ಮಿಲನ ಮಾಡೋ ಕುಲ ಭಂಡಾರ ತೆಗೆದಿದ್ದೀನಿ. ಆಮೇಲೆ ಏನಾಗುತ್ತೆ ಅದು ಆಮೇಲೆ ಹೇಳ್ತೀನಿ. ಇಶಾರ ನೋಡ್ರಿ, ಯಾರಿಗೂ ಅರ್ಥ ಆಗಲಿಲ್ಲ. ಆಮೇಲೆ ಈಗ ಓಪನ್ ಭಂಡಾರ, ಯಾರೆಲ್ಲ ತಗೊಳಕ್ ಬಂದಿದ್ದೀರಾ ತಗೊಂಡ್ಬಿಡ್ರಿ.
ಡ್ರಾಮಾ का दृश्य सब बदलना ही है. ಡ್ರಾಮಾದ ದೃಶ್ಯ ಬದಲಾವಣೆ ಆಗ್ತಾನೆ ಇರುತ್ತೆ, ಬದಲ್ತಾ ही है. लेकिन इस सीजन में चाहे भारतवासियों को चाहे डबल विदेशियों को सभी को विशेष वरदान तो मिला ही ना. ಈ ಸೀಸನ್ನಲ್ಲಿ ಫಾರಿನರ್ಸ್ ಇರಲಿ ಭಾರತವಾಸಿಗಳಿರಲಿ ಒಬ್ಬೊಬ್ಬರಿಗೆ ಪರ್ಸನಲ್ ವರದಾನಗಳು ಸಿಕ್ತು. ಆಮೇಲೆ ಅದು ಒಟ್ಟೋಯ್ತು ಆ ಸಿಸ್ಟಮ್. ನೆಕ್ಸ್ಟ್ ಬರೀ ಮಾಸಲ್ಲಿ ಕೂತ್ಕೊಂಡು ಒಂದೊಂದು ಝೋನು ಒಂದೊಂದು ಗ್ರೂಪು, ಆಮೇಲೆ ಎಲ್ಲ ಝೋನ್ಸು, ಆಮೇಲೆ ಈಗ ಎಲ್ಲ ಪಬ್ಲಿಕ್ಕು ಟೋಟಲ್, ಆಮೇಲೆ ಈಗ ಇಲ್ವೇ ಇಲ್ಲ, ಚೇಂಜ್ ಆಗ್ತಾ ಇರುತ್ತೆ ಮಕ್ಕಳೇ. ಡ್ರಾಮಾ ಅಂತ ಹೇಳ್ತಿದ್ದಾರೆ ಬಾಬವರು. ಇದೇನು ಮಾಡೋಕ್ಕಾಗಲ್ಲ. बाप दादा ने जो वायदा किया ना वो तो निभाएंगे. इस सीज़न का फल तो खाओ. फल है मिलन और वरदान. सभी सीज़न का फल खाने वाले होना. ಮಕ್ಕಳೇ, ಈಗ ಅಂತೂ ನಾನಂತೂ ಏನು ಪ್ರಾಮಿಸ್ ಮಾಡಿದ್ದೀನಿ ನಾನು ನಿಭಾಯಿಸ್ತೀನಿ. ಆದರೆ ಈ ಸೀಸನ್ ಫಲ ತಗೊಳ್ಳಿ, ನನ್ನ ಮಿಲನ ಮತ್ತು ಡೈರೆಕ್ಟ್ ವರದಾನ. ಆದರೆ ಅದನ್ನು ತಗೊಳಕ್ಕೆ ಬಂದಿದ್ದೀರಲ್ವಾ ಈ ಫಲವನ್ನು. बाप दादा को भी बच्चों को देख खुशी होती है, फिर भी साकारी सृष्टि में तो सब देखना होता है. अभी तो मौज मना ली ना, फिर सीजन की लास्ट में सुनाएंगे. ತಂದೆ ಹೇಳೋದು ಮಕ್ಕಳಿಗೆ ತುಂಬ ಖುಷಿಯಾಗುತ್ತಲ್ವಾ. ನನಗೂ ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಸಾಕಾರ ಸೃಷ್ಟಿಯಲ್ಲಿ ಎಲ್ಲ ನೋಡಬೇಕಾಗುತ್ತೆ. ಈಗಂತೂ ಏನೇನು ಸುಖ ತಗೊಂಡ್ಬಿಡ್ಬೇಕು ತಗೊಂಡ್ಬಿಡಿ. ಫಿರ್ ಸೀಸನ್ ಕಿ ಲಾಸ್ಟ್ ಮೇ ಸುನಾಯಂಗೆ. ಆಮೇಲೆ ಸೀಸನ್ ಲಾಸ್ಟಲ್ಲಿ ಹೇಳ್ತೀನಿ ಏನು ಅಂತ. ಅಂದರೆ ಈಗೇನು ಚಾನ್ಸ್ ಸಿಗ್ತಿದೆ ಎಲ್ಲ ತೊಗೊಂಡ್ಬಿಡಿ, ಆಮೇಲೆ ಇದು ಸಿಗಲ್ಲ ಅನ್ನೋ ಇಂಟು ಆವಾಗ ಯಾರಿಗೆ ಅರ್ಥ ಆಗಲಿಲ್ಲ ಇದು. सेवा के स्थान भले अलग अलग है, लेकिन सेवा का लक्ष्य तो एक ही है. उमंग उल्लास एक ही है. इसलिए बाप दादा सभी स्थानों को विशेष महत्व देते हैं. ऐसे नहीं एक स्थान महत्व वाला है दूसरा कम में नहीं. जिस भी धरणी पर बच्चे पहुँचे हैं वही उनसे कोई न कोई विशेष रिजल्ट अवश्य मिलना है. ಬಾಬಾ ಹೇಳ್ತಾರೆ ಸೇವಾ ಸ್ಥಾನ ಬಲೆ ಬೇರೆ ಬೇರೆ ಇದೆ. ಅಂದರೆ ಸೆಂಟರ್ಸ್ ಎಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ, ಬಟ್ ಎಲ್ಲರ ಸೇವೆಯ ಲಕ್ಷ್ಯ ಒಂದೇ, ಬಾಬಾವ್ರ ಪ್ರತ್ಯಕ್ಷ ಮಾಡೋದು, ಬಾಬಾವ್ರ ಮಕ್ಕಳನ್ನು ಮಾಡೋದು. ಉಮಂಗ್ ಉತ್ಸಾಹ ಎಲ್ಲರದು ಒಂದೇನೆ. ಬಾಬಾವ್ರಿಗೆ ಎಲ್ಲ ಸ್ಥಾನಗಳ ವಿಶೇಷ ಮಹತ್ವ ಇದೆ. ಹಂಗಲ್ಲ ಒಂದು ಸ್ಥಾನ ಮಹತ್ವದ್ದು ಇನ್ನೊಂದು ಕಡಿಮೆ ಅಂತ. ಎಲ್ಲಿ ಬ್ರಾಹ್ಮಣರು ಮುಟ್ತಾರೋ ಯಾವ ಧರಣಿಯಲ್ಲಿ ಅಲ್ಲಿ ಏನಾದರೂ ಒಂದು ವಿಶೇಷ ರಿಸಲ್ಟ್ ಖಂಡಿತ ಇರುತ್ತೆ. फिर चाहे कोई की जल्दी दिखाई देती, कोई की समय पर दिखाई देंगी, लेकिन विशेषता सब एक तरफ की. कितने अच्छे अच्छे रतन निकले हैं. ऐसे नहीं समझना कि हम तो साधारण हैं, सब विशेष हो. ತಂದೆ ಹೇಳೋದು ಕೆಲವು ಕಡೆ ಕೆಲವು ಧರಣಿಯಲ್ಲಿ ಜಲ್ದಿ ರಿಸಲ್ಟ್ ಬರುತ್ತೆ, ಕೆಲವು ಕಡೆ ಲೇಟ್ ಆಗುತ್ತೆ. ಎಲ್ಲ ವಿಶೇಷ ಧರಣಿಗಳೇ ಅಂತ ವಿಶೇಷತೆ ಎಲ್ಲದ್ರ ಕಡೆ ಇದೆ. ಒಳ್ಳೊಳ್ಳೆ ರತ್ನಗಳು ಬಂದಿದ್ದೀರಾ ಅಂದರೆ ಎಲ್ಲ ಧರಣಿ ವಿಶೇಷ, ಭಲೆ ಜಾಸ್ತಿ ಇರ್ಬೋದು ಕಡಿಮೆ ಇರ್ಬೋದು. ಐಸೆ ನೈ ಸಮಜ್ನ ಅಂತು. ನೀವು ನಮ್ಮನ್ನು ತನ್ನನ್ನು ಸಾಧಾರಣ ಅಂತ ಎಂದು ತಿಳ್ಕೊಳ್ಬೇಡಿ. ನೀವು ಪ್ರತಿಯೊಬ್ಬ ಮಕ್ಕಳು ನನ್ನ ಮಕ್ಕಳೆಲ್ಲ ವಿಶೇಷ. ಅಗರ್ ಕೋಯಿ ವಿಶೇಷ ನಾ ಹೋತಾ ತೋ ಬಾಪ್ ಕೆ ಪಾಸ್ ನಹಿ ಪਹੁಂಚ್ತಾ. ಎಲ್ಲರಿಗೂ ಕೇಳಿಸ್ತಿದ್ಯಾ ಮನೆಯಲ್ಲಿ? ನೀವು ಅಷ್ಟೂ ವಿಶೇಷ ಇಲ್ಲ ಅಂದರೆ ನೀವು ನನ್ನ ಹತ್ರ ಬರ್ತಾ ಇರಲಿಲ್ಲ. ನೀವೆಲ್ಲ ನನ್ನ ಮಕ್ಕಳು ವಿಶೇಷ ರತ್ನಗಳು. ವಿಶೇಷತಾ ಹೇ ಲೇಕಿನ್ कोई विशेषता को सेवा में लगाते हैं, कोई सेवा में लगाने के लिए अभी तैयार हो रहे हैं. बाकी है सब विशेष आत्माएं. सब महारथी महावीर होना. एक एक की महिमा शुरू करे तो लंबी चौड़ी माला बन जाएंगी. शक्तियों को देखो तो हर एक शक्ति महान आत्मा है. विश्व कल्याणकारी आत्मा दिखाई देंगी. ऐसे होना या सिर्फ अपने अपने स्थान के कल्याणकारी हो. ತಂದೆ ಹೇಳ್ತಿರೋದು ನೀವೆಲ್ಲರೂ ಸೇವೆಗೋಸ್ಕರ ತಯಾರಿ ಈಗಿದ್ದೀರೋ ಅಥವಾ ಇನ್ನೂ ತಯಾರಾಗಬೇಕಂತೀರೋ? ಎಲ್ಲರೂ ವಿಶೇಷ ಮಕ್ಕಳೇ. ಕೆಲವರು ಮಹಾರಥಿ ಮಹಾವೀರರಿದ್ದೀರಾ. ಒಬ್ಬೊಬ್ಬರ ಮಹಿಮೆ ಶುರು ಮಾಡಿದ್ರೆ ದೊಡ್ಡ ಲಿಸ್ಟು, ಲಂಬಿ ಚೌಡಿ ಲಿಸ್ಟ್ ಅಂತಿದ್ದಾರೆ ಬಾಬವರು. ಶಕ್ತಿಯರನ್ನು ನೋಡಿದ್ರೆ ಒಬ್ಬೊಬ್ಬರ ಶಕ್ತಿ ಮಹಾನ್.
ಅಂದರೆ ಒಂದೊಂದು ಆತ್ಮ ಮಹಾನ್ ವಿಶ್ವ ಕಲ್ಯಾಣಕಾರಿಗಳು. ನೀವೆಲ್ಲ ವಿಶ್ವ ಕಲ್ಯಾಣಕಾರಿಗಳು, ನಿಮ್ಮ ಜಾಗದ ಕಲ್ಯಾಣಕಾರಿಗಳ ಅಂತ ಕೇಳ್ತಾರೆ. ಅಚ್ಚಾ, ಬಾಬೂರು ಇನ್ನೊಂದು ಮುರುಳಿಯನ್ನು ಹೇಳ್ತಿದ್ದಾರೆ. ರಿವೈಸ್ ಡೇಟ್ 19/3/86 6/9/20. ಅಮೃತ್ ವೇಳಾ ಸರ್ವಶ್ರೇಷ್ಠ ಸರ್ವ ಪ್ರಾಪ್ತಿಯೋಂ ಕಿ ವೇಳಾ. ಅಮೃತ್ ವೇಳೆ ಎಲ್ಲ ಪ್ರಾಪ್ತಿಗಳ ವೇಳೆ. आज रूहानी बागवान अपने रोज़ कौन सा फ्लावर की बगीचे में रोज़ फ्लावर्स का बगीचा देख रहे हैं. ऐसा रूहानी गुलाब का बगीचा अभी संगम युग पर ही बाप दादा द्वारा बनता है. बाप दादा हर एक रूहानी गुलाब के फूल की रूहानियत की खुशबू और रूहानियत के खिले हुए पुष्पों की रौनक देख रहे हैं. खुशबूदार सभी है, लेकिन किसकी खुशबू सदा काल रहने वाली है और किसकी खुशबू थोड़े समय के लिए रहे. ಕೆಲವೆಲ್ಲ ಖುಷ್ಬು ಥೋಡೆ ಟೈಮ್, ಕೆಲವು ಸದಾ ಕಾಲ. ಇವತ್ತು ತಂದೆ ರೋಸ್ ಫ್ಲವರ್ ಗಾರ್ಡನ್ ಗುಲಾಬಿ ಹೂದೋಟಕ್ಕೆ ಬಂದಿದ್ದೀನಿ. ಎಲ್ಲ ಹೂದೋಟದ ಸುಂದರತೆ, ಸುವಾಸನೆ ಎರಡನ್ನೂ ನೋಡ್ತಿದ್ದೀನಿ. ಸುವಾಸನೆಯಲ್ಲಿ ಕೆಲವರದು ಇಡೀ ದಿನ, ಕೆಲವೆಲ್ಲ ನೆಕ್ಸ್ಟ್ ಡೇನೂ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಮಲ್ಲಿಗೆ ಹೂವೆಲ್ಲ ಸುಗಂಧರಾಜನು ಸ್ಟ್ರಾಂಗ್ ಆಗಿರುತ್ತಲ್ಲ. ಕೆಲವೆಲ್ಲ 1 ಗಂಟೆ ಇರುತ್ತೆ, ಆಮೇಲೆ ಅದ್ರದ್ದೇನು ಸುಗಂಧ ಇರಲ್ಲ. ಅದಕ್ಕೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನೀವು ಯಾರು ಅಂತ. ಅದು ನೆಕ್ಸ್ಟ್ ಏನು ನೋಡ್ಕೋಬೇಕು ತನ್ನಲ್ಲಿ. कोई रूहानी गुलाब सदा खिला हुआ है, कोई कब खिला हुआ है, कब थोड़ा सा धूप पड़ गया, मौसम का हिसाब अनुसार मुरझा भी जाते हैं, लेकिन है फिर भी रूहानी बगीचे के रूहानी गुलाब. ತಂದೆ ಏನು ಹೇಳ್ತಿದ್ದಾರೆ, ನೀವೆಲ್ಲ ತಂದೆ ಪರಮಾತ್ಮನ ಹೂದೋಟದ ಎಂಥ ರೋಸ್ ಹೂಗಳು. ಕೆಲವು ಹೂಗಳು ಸ್ವಲ್ಪ ಬಿಸಿಲು ಬಂದ ತಕ್ಷಣ ಬಾಳ್ಬಿಡುತ್ತೆ, ಕೆಲವೆಲ್ಲ ಹಂಗೆ ತುಂಬ ಫ್ರೆಶ್ ಆಗಿರುತ್ತೆ, ದಿನಗಟ್ಟಲೆ ಚೆನ್ನಾಗಿರುತ್ತೆ. ಅಂದರೆ ಯಾರು ಹೆಂಗಿದ್ರು ಕೆಲವರು ಸಣ್ಣ ಸಣ್ಣದ್ರಲ್ಲೇ ಎಲ್ಲ ಹಿಂಗೆ ಮುದುಡ್ಕೊಂಡು ಬಿಡ್ತಾರೆ, ಅಂದರೆ ಖುಷಿ ಹೋಯ್ತು, ಮೂಡ್ ಆಫ್. ಕೆಲವರು ಸದಾ ಚೆನ್ನಾಗಿ ಹರ್ಷಿತವಾಗಿರ್ತಾರೆ. ಇದೆಲ್ಲ ಸ್ಥಿತಿಯ ಮೇಲೆ. ಆದರೂ ನೀವೆಲ್ಲ ನನ್ನ ಮಕ್ಕಳಂತ ಹೇಳ್ತಿರೋದು. कोई कोई रूहानी गुलाब में ज्ञान की खुशबू विशेष है, कोई में याद की खुशबू विशेष है, कोई में धारणा की खुशबू है, कोई में सेवा की विशेष खुशबू है. कोई कोई ऐसे भी है जो सर्व खुशबुओं से संपन्न है. तो बगीचे में सबसे पहले नज़र किसके ऊपर जाएगा? जिसकी दूर से ही खुशबू आकर्षित करेंगे, उस तरफ सबकी नज़र पहले से ही जाती है. तो रूहानी भगवान सदैव अभी सभी रूहानी गुलाब के पुष्पों को देखते हैं, लेकिन नंबर वार. ಈಗ ಹೂದೋಟಕ್ಕೆ ಹೋದರೆ ಫಸ್ಟ್ ದೃಷ್ಟಿ ಎಲ್ಲಿ ಬೀಳುತ್ತೆ ಹೇಳಿ? ಯಾವುದ್ರದ್ದು ಜಾಸ್ತಿ ಸುವಾಸನೆ ಬರ್ತಿರುತ್ತೆ, ಓ ಇದು ಯಾವುದಪ್ಪ ಫ್ಲವರ್ ಅಂತ ಆ ಕಡೆ ಗಮನ ಹೋಗುತ್ತಲ್ಲ. ಹಂಗೆ ಬಾಬಾ ಹೇಳ್ತಾರೆ, ಎಲ್ಲರೂ ನನ್ನವರೇನೆ, ಬಟ್ ಆದರೆ ಒಬ್ಬೊಬ್ಬರಲ್ಲಿ ಭಿನ್ನ ಭಿನ್ನ ಖುಷ್ಬು. ಕೆಲವ್ರದ್ದು ಜ್ಞಾನದಲ್ಲಿ ವಿಶೇಷ, ಕೆಲವರು ಯೋಗದಲ್ಲಿ, ಕೆಲವರು ಧಾರಣೆ, ಕೆಲವರು ಸೇವೆಯಲ್ಲಿ, ಕೆಲವರಲ್ಲಿ 4 ಸಬ್ಜೆಕ್ಟಿನ ಸುಗಂಧ ಇದೆ. ಸೊ ಅದರಿಂದ ನಂಬರ್ ವಾರ್ ನಂದು ದೃಷ್ಟಿ ಹೋಗುತ್ತೆ. ಯಾಕೆಂದರೆ ನಾನು ಹೂದೋಟದ ಮಾಲಿ ಅಲ್ವಾ. प्यार भी सभी से है, क्योंकि हर एक गुलाब पुष्प के अंदर भगवान प्रति अति प्यार है. ಆದರೆ ಬಾಬಾ ಹೇಳ್ತಾರೆ, ನಜರ್ ತೋ ಸಬ್ ತರಫ್ ಜಾತಿ ಹೈ. ವಿಶೇಷ ಅಟೆನ್ಷನ್ ಅಂತೂ ಎಲ್ಲ ಥರದ ಖುಷ್ಬು ಅಂಡ್ ಸುಂದರತೆ ಇರೋದ್ರ ಕಡೆ ಹೋದ್ರೂ ಬಾಕಿ ಎಲ್ಲ ಹೂಗಳೇನು ಅಂತ ನಾನು ನೋಡ್ತೀನಿ. ಯಾಕೆಂದರೆ ಎಲ್ಲರೂ ನನ್ನ ಮಕ್ಕಳೇ, ಎಲ್ಲರನ್ನು ನೋಡ್ತೀನಿ. ಮತ್ತು ಏಕೆಂದರೆ ನಾನು ಹೂದೋಟದ ಮಾಲೀಕ, ನಂದು ತೋಟ, ನಂದು ಹೂಗಳು, ಅಧಿಕಾರ ಅಲ್ವಾ ಬಾಬುವ್ರದ್ದು. ಎಲ್ಲ ಮಕ್ಕಳನ್ನು ನೋಡ್ತೀನಿ. ಬಟ್ ನಂಬರ್ ವಾರ್ प्यार भी सभी से है, क्योंकि हर एक गुलाब के पुष्प के अंदर भगवान. ನನಗೆ ಎಲ್ಲರ ಮೇಲೆ ಪ್ರೀತಿ ಇದೆ, ಯಾಕೆಂದರೆ ನಾನು ತುಂಬ ಪ್ರೀತಿಯಿಂದ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮಾಲಿಕ್ ಸೇ ಪುಷ್ಪೋಂ ಕ ಪ್ಯಾರೆ. ಅಷ್ಟೇ ಅಲ್ಲ, ನಿಮಗೇನೂ ನನ್ನ ಮೇಲೆ ಅತಿ ಪ್ರೀತಿ ಇದೆ, ಮಾಲೀಕನ ಮೇಲೆ. ಅದಕ್ಕೆ ನನಗೇನೂ ನಿಮ್ಮ ಮೇಲೆ ಪ್ರೀತಿ ಇದೆ. ಅವ್ರ ಮಾಲೀಕ ಪುಷ್ಪೋನ್ ಸೆ ಪ್ಯಾರ್. ಸರಿನಾ? ಬಾಬುವ್ರ ಪ್ರೀತಿಯಿಂದ ನಮ್ಮ ನೋಡ್ತಾ ಇದ್ದಾರೆ, ವತನದಿಂದ ಅಂತ ಕಾಣಿಸ್ತಾ ಇದೆಯಾ? ನನಗೆಲ್ಲರ ಮೇಲೆ ತುಂಬ ಪ್ರೀತಿ ಇದೆ.
फिर भी शोकेस में सदा रखने वाले रूहानी गुलाब वही होते हैं जो सदा सर्व खुशबुओं से संपन्न है और सदा खिले हुए हैं, कभी भी मुरझाए नहीं। रोज अमृत वेला बाप दादा स्नेह और शक्ति की विशेष पालना से सभी रूहानी गुलाब के पुष्पों से मिलन मनाते हैं। ತಂದೆ ಏನು ಹೇಳ್ತಿದ್ದಾರೆ, ಶೋಕೇಸಲ್ಲಿ ಯಾವಾಗಲೂ ಸ್ಪೆಷಲ್ ಆಗಿರೋದೇ ಇಡೋದಲ್ವಾ, ಹಂಗೆ ನಾನು ವಿಶ್ವದ ಶೋಕೇಸ್ ಮುಂದೆ ಯಾರನ್ನ ಇಡೋದು, ಯಾರು ಎಲ್ಲ ಥರ ಜ್ಞಾನ ಯೋಗ ಧಾರಣೆ ಸರ್ವಿಸ್ ಎಲ್ಲ ತರಹದ ಖುಷ್ಬು ಅದರಿಂದ ಸಂಪನ್ನರಾಗಿರ್ತಕ್ಕಂಥವ್ರೇನೆ ಶೋಕೇಸಲ್ಲಿರೋದು. ಅಷ್ಟೇ ಅಲ್ಲ, ಯಾವುದು ಹೂವು ಸದಾ ಅದೇ ಆ ಸುಗಂಧದಿಂದ ಪ್ಲಸ್ ಸುಂದರತೆಯಲ್ಲಿ ಫ್ರೆಶ್ ಆಗಿರೋದು, ಎಂದೂ ಬಾಡಲ್ಲ, ಅಂದರೆ ಸ್ಥಿತಿ ಏರುಪೇರಾಗಲ್ಲ, ಅಂಥವ್ರನ್ನ ಜಗತ್ತಿನ ಶೋಕೇಸ್ ಮುಂದಿಡ್ತೀನಿ. ಡೈಲಿ ಅಮೃತ ವೇಳೆ ನಾನು ಎಲ್ಲ ಮಕ್ಕಳನ್ನು ಸ್ನೇಹ ಶಕ್ತಿಯಿಂದ ವಿಶೇಷ ಪಾಲನೆ ಮಾಡ್ತೀನಿ. ಎಲ್ಲ ಆತ್ಮರೂಪಿ ಗುಲಾಬಿಗಳನ್ನು ಮಿಲನ ಮಾಡ್ತೀನಿ ಅಮೃತ ವೇಳೆ. ಕೇಳಿದ್ರ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ಅಮೃತ ವೇಳಾ ವಿಶೇಷ ಪ್ರಭು ಮಿಲನ್ ಕಿ ವೇಳಾ ಹೇ, ಪ್ರಭು ಪಾಲನಾ ಕಿ ವೇಳಾ ಹೇ. ಅಮೃತ ವೇಳೆ ಏನು, ತಂದೆ ಮಿಲನದ ವೇಳೆ, ತಂದೆ ಪರಮಾತ್ಮನ ಪಾಲನೆಯ ವೇಳೆ ಅದು. ಅಮೃತ ವೇಳಾ ವಿಶೇಷ परमात्मा मिलन की वेला है। सर्व संबंधों से मिलता है ना, इम्पोर्टेंट रूहानी रूरवान करने की वेला है। अमृत वेले बोले भंडारे के, भंडारे की और क्या है, वरदानों के खजाने से सहज वरदान प्राप्त होने वाली वेला है। जो गायन है ना, मन इच्छित फल प्राप्त करना, इस समय अमृत वेला जो है ना, यही इस समय का गायन है। ತಂದೆ ಹೇಳೋದು ಅಮೃತ ವೇಳೆ ಪರಮಾತ್ಮನ ಮಿಲನ, ಪರಮಾತ್ಮನ ಜೊತೆ ರೂರ್ವಾನ್. ನೀವೇನು ಬೇಕೋ ಹೃದಯ ಬಿಚ್ಚಿ ಮಾತಾಡಿ, ನಿಮಗೇನು ಬೇಕೋ ತಗೊಳ್ಳೋ ವೇಳೆ. ಅಮೃತ ವೇಳೆ ನಾನು ಅಫಿಷಿಯಲ್ ಆಗಿಲ್ಲ, ಬೋಲಾ ಭಂಡಾರಿ, ನನ್ನ ಎಲ್ಲ ವರದಾನಗಳ ಭಂಡಾರ ತೆಗೆದು ಕೂತ್ಕೋತೀನಿ. ನಿಮಗೇನೇನು ವರದಾನ ಬೇಕೋ ಎಲ್ಲದೂ ತಗೋಬೋದು, ಅದಕ್ಕೆ ಯಾವ ರಿಸ್ಟ್ರಿಕ್ಷನ್ಸ್ ಇಲ್ಲ. ಏನು ಗಾಯನ ಇದೆ, ಮನ ಇಚ್ಛಿತ ಫಲ, ಆ ಮನ ಇಚ್ಛಿತ ಫಲ ತಗೊಳ್ಳೋ ಟೈಮ್ ಓನ್ಲಿ ಅಮೃತ ವೇಳಾ. ಅದರಿಂದ ಆವಾಗ ನಿದ್ದೆ ಮಾಡಿಬಿಟ್ರೆ ಗೋವಿಂದ ಗೋವಿಂದ. ಅದಕ್ಕೆ ಹೇಳ್ತಿದ್ದಾರೆ ಬಾಬು ಅವರು, ಅಮೃತ ವೇಳೆಯ ಗಾಯನ ತುಂಬ ಇದೆ. ಈ ಸಮಯಿಕ ಗಾಯನ ಅಂತಿದ್ದಾರೆ ಬಾಬು ಅವರು. ಭಗವಂತ ಬಂದಾಗ ಯಾರಿಗೇನು ಬೇಕೋ ಮನ ಇಚ್ಛಿತ ಪ್ರಾಪ್ತಿಯನ್ನು ಕೊಡೋದು ಯಾವಾಗ, ಅಮೃತ ವೇಳೆ. ಮಾಯನು ನೋಡ್ತೀನಿ ನಿಮ್ಮ ತಂದೆ ಹತ್ರ ಹೆಂಗೆ ಹೋಗ್ತೀರಾ ಅಂತ, ಮಲ್ಕೊಳ್ರಿ, ನಿದ್ದೆ ಬರ್ತಾ ಇದೆ, ನಾಳೆ ಎದ್ರಾಯ್ತು ಅಂತ ಹೇಳುತ್ತೆ. ಪರವಾಗಿಲ್ಲ, ಆಮೇಲೂ ಎದ್ದು ಯೋಗ ಮಾಡ್ಬೋದು ಅಂತ ಹೇಳುತ್ತೆ, ಮಲ್ಕೋ ಅಂತ ಹೇಳುತ್ತೆ. ಎಲ್ಲ ಉಲ್ಟಾ ಐಡಿಯಾ ಕೊಟ್ಬಿಟ್ಟು ಮಲಗಿಸ್ಬಿಡುತ್ತೆ. ಮಲ್ಕೊಂಡವರು ಜಿನ್ ಸೋಯಾ ತಿನ್ ಕೋಯ. ಏನು ಗಾಯನ, ಯಾರು ಮಲ್ಕೊಂಡ್ರು ಅವ್ರು ಕಳ್ಕೊಂಡ್ರು. ಬಿನಾ ಮೆಹನತ್ ಕೆ ಖುಲೆ ಖಜಾನೆ ಪ್ರಾಪ್ತ ಕರ್ನೆ ಕಿ ವೇಳಾ ಹೈ. ಇನ್ನ ಕೇಳ್ರಿ, ಏನು ಕಷ್ಟಪಡದೆ ತಥಾಸ್ತು ಬೇಕು ಅಂದರೆ ಆ ಟೈಮಲ್ಲಿ ಅಲರ್ಟ್ ಆಗಿ ಎದ್ದ ಮೇಲೆ ಹೋಗ್ಬೇಕು ಬಾಬನ ಹತ್ರ. ಐಸೆ ಸುಹಾವನೆ ಸಮಯ ಕೋ ಅನುಭವ ಸೆ ಜಾನ್ತೆ ಭಿ ಹೋನಾ, ಅನುಭವಿ ಹಿ ಜಾನೆ ಈ ಶ್ರೇಷ್ಠ ಸುಖ ಕೋ ಪ್ರಾಪ್ತಿಯೋ. ಶ್ರೇಷ್ಠ ಪ್ರಾಪ್ತಿ, ಶ್ರೇಷ್ಠ ಸರ್ವ ಸಂಬಂಧದ ಸುಖ ಅನುಭವಿಗಳಿಗೆ ಗೊತ್ತು. ಇಲ್ಲಿ ಈ ಸಮಯದ ಸುಖ ಏನಂತ. ಇಂಥ ಸುಂದರ ಸಮಯ ಅನುಭವ ಮಾಡಿದಿರಲ್ವ ಮಕ್ಕಳೇ. तो वरदान सभी रूहानी गुलाबों को देख देख हर्षित हो रहे हैं. ಬಾಪ್ ದಾದಾ ಎಲ್ಲ ಮಕ್ಕಳನ್ನು ಆತ್ಮ ಗುಲಾಬಿಗಳನ್ನು ನೋಡಿ ನೋಡಿ ಖುಷಿ ಪಡ್ತಿದ್ದೀನಿ. बाप दादा भी कहते वाह मेरे रूहानी गुलाब. तो आप बाबा के गीत गाते तो बाप भी यही गीत गाते. समझा? ನೀವೂ ವಾ ಮೇರ ಬಾಬಾ ಅಂತಿರಲ್ಲ, ನಾನು ವಾ ಮೇರ ಬಚ್ಚೆ ಗುಲಾಬಿ ಬಚ್ಚೆ ಅಂತಾರೆ. ಅರ್ಥ ಆಯ್ತಾ ಅಂತ ಕೇಳ್ತಿದ್ದಾರೆ ಬಾಬುವರು. ಏನಂತೀರಾ? ಮುರಳಿ ಆತ ಬಹು ಸುನಿ ಸುನ್ಕರ್ ಸಂಪನ್ನ ಬನ್ ಗಯೆ ಹೋನಾ. ಮುರಳಿ ತುಂಬ ಕೇಳಿದ್ದೀರ, ಕೇಳಿ ಸಂಪನ್ನರಾಗಿದ್ದೀರಲ್ಲ. ಅಭಿ ಮಹಾದಾನಿ ಬನ್ ಬಾಂಟ್ನೆ ಕೆ ಪ್ಲಾನ್ ಬನಾ ರಹೆ ಹೋ.
ये उमंग बहुत अच्छा है। आज यूके अर्थात ओके रहने वाले का टर्न। ಈಗ ಇಷ್ಟೆಲ್ಲ ಮುರಳಿಗಳನ್ನೆಲ್ಲ ಕೇಳಿ 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 ಫುಲ್ ಆಗಿದ್ದೀರಲ್ಲ, ಈಗ ಬರೀ ದಾನ ಮಾಡ್ರಿ, ಏನ್ ನನ್ನಿಂದ ತಗೊಂಡಿದ್ದೀನಿ ಎಲ್ಲ ಕೊಡಿ. ಅವ್ರ ಮುಂದೆ ಯುಕೆ ಪಾರ್ಟಿಗಳನ್ನು ಮೀಟ್ ಮಾಡ್ತಿದ್ದಾರೆ. ಎಲ್ಲಿದೆ ಓದ್ಕೊಂಡು ಹೋಗ್ಬಿಡ್ತೀನಿ ಒಂದು ಪ್ಯಾರಾಗ್ರಾಫ್. ಯುಕೆ ಅವರು ಲಂಡನ್ ಅವರಂದ್ರೆ ಓಕೆ ಇರೋರು ಅಂತ, सरीना। डबल विदेशियों का एक शब्द सुन करके बाप दादा सदा मुस्कुराते रहते। कौन सा थैंक यू करते हुए बाप को भी याद करते रहते, क्योंकि सबसे पहले शुक्रिया दिल से बाप का ही मानते। जब किसी को भी थैंक यू कहते हो ना, पहले बाप याद आएगा। ब्राह्मण जीवन का पहला शुक्रिया स्वतः ही बाप के प्रति निकलता है। उठते बैठते अनेक बार थैंक यू बाबा कहते हो ना, ये भी एक विधि है बाप को याद करने की। यूके वाले सर्व भिन्न भिन्न हद की शक्तियों वालों को मिलाने के निमित्त बने हुए हैं। अनेक प्रकार की नॉलेज की शक्तियां हैं। भिन्न भिन्न शक्ति वाले, भिन्न भिन्न वर्ग वाले, भिन्न भिन्न धर्म वाले, भिन्न भिन्न भाषा वाले, सभी को मिलाकर एक ही ब्राह्मण वर्ग में लाना। ब्राह्मण धर्म, ब्राह्मण भाषा में आना। ब्राह्मणों की भाषा भी अपनी है ना, जो नए समझ भी नहीं सकते ये क्या भाषा बोलते हैं, तो ब्राह्मणों की भाषा, ब्राह्मणों की डिक्शनरी ही अपनी अपनी है। तो यूके वाले सभी एक बनाने में बिजी रहने वाले हो ना। ಸೊ ಇದು ಥ್ಯಾಂಕ್ ಯು ಬಾಬಾ ಅಂತ ಹೇಳ್ಬಿಟ್ಟು ಪಾರಾಗೋದು ತುಂಬ ಈಸಿ ಅಂತ ಹೇಳ್ತಿದ್ದಾರೆ ಬಾಬೋರು. ಅಂದರೆ ಅಲ್ಲಿನವರೆಲ್ಲ ಒಂದು ಸಣ್ಣದು ಮಾಡಿದ್ರು ಥ್ಯಾಂಕ್ ಯು ಅಂತ. ನೀವು ಇಡೀ ದಿನ ನಡೀತಾ ಕೂತ್ಕೊಳ್ತಾ ಬಾಬನಿಗೆ ಹೇಳ್ತೀರಾ, ಬಾಬಾ ಥ್ಯಾಂಕ್ ಯು, ನನ್ನ ಜೀವನ ಇಷ್ಟು ಚೆನ್ನಾಗಿ ಮಾಡಿದೆ, ನನಗೆ ಡೈಲಿ ಓದಿಸ್ತಿದ್ಯಾ, ಥ್ಯಾಂಕ್ ಯು. ಊಟ ಮಾಡಿದ್ರೆ ಥ್ಯಾಂಕ್ ಯು ಬಾಬಾ, ಪ್ರಕೃತಿಗೂ ಥ್ಯಾಂಕ್ ಯು ಅಂತ ಹೇಳ್ತೀರಾ. ಎಲ್ಲದ್ರಲ್ಲಿ ಥ್ಯಾಂಕ್ ಯು ಮಾಡ್ತಿರೋ ಮರ್ತೋಗ್ಬಿಡುತ್ತೋ ಎಲ್ಲ. ಬೆಳಗ್ಗೆ ಎತ್ತೋಣ ಥ್ಯಾಂಕ್ ಯು ಬಾಬಾ, ನಾನು ಇವತ್ತು ಎದ್ದಿದ್ದೀನಿ. ಇದೆಯೋ ಇಲ್ವೋ, ಲಾಸ್ಟಲ್ಲಿ ಮಲಗುವಾಗ ಗುಡ್ ನೈಟು ಥ್ಯಾಂಕ್ ಯು ಬಾಬಾ ಶುಕ್ರಿಯಾ ಹೇಳ್ತಿರೋ ಇಲ್ವೋ. ಅಷ್ಟೇ ಅಲ್ಲ, ಬಾಬಾ ಹೇಳ್ತಾರೆ ಯುಕೆ ಅಂದರೆ ಭಿನ್ನ ವರ್ಗದವರು, ಭಿನ್ನ ಭಾಷೆ, ಭಿನ್ನ ಧರ್ಮದವರು, ಭಿನ್ನ ಭಿನ್ನ ನಾಲೆಜ್ ಇರೋರನ್ನೆಲ್ಲ ಒಟ್ಟು ಸೇರಿಸಿ ಒಟ್ಟು ತನ್ನ ಬಾಬೋರ ಮಕ್ಕಳನ್ನು ಮಾಡೋರು. ನಿಮ್ಮ ಭಾಷೆ ಬ್ರಾಹ್ಮಣ ಧರ್ಮ, ಬ್ರಾಹ್ಮಣ ಭಾಷೆ, ಬ್ರಾಹ್ಮಣ ಡಿಕ್ಷನರಿ ಸಪ್ರೇಟ್ ಅಂಥದ್ರಲ್ಲಿ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಬರ್ತಿದ್ದೀರಾ. तो संख्या भी अच्छी है, स्नेह भी अच्छा है, हर एक स्थान भी अपनी अपनी विशेषता तो है ही। लेकिन आज यूके को सुना रहे हैं यज्ञ स्नेही, यज्ञ सहयोगी, ये विशेषता अच्छी दिखाई देती है। हर कदम पर पहले यज्ञ अर्थात मधुबन का हिस्सा निकालने में अच्छे नंबर जा रहे हैं। डायरेक्ट मधुबन की याद एक स्पेशलिस्ट बन जाती है। हर कार्य में, हर कदम में मधुबन अर्थात बाप की याद है। बाप की पढ़ाई है या बाप का ब्रह्मा भोजन है, तो पहले बाप से मिलन है। मधुबन स्वतः ही बाप की याद दिलाने वाला है। कहाँ भी रहते मधुबन की याद आना अर्थात विशेष स्नेह लिफ्ट बन जाते हैं। चढ़ने की मेहनत से छूट जाते हैं, सेकंड में स्विच ऑन किया और पहुंचे। तो ಅಂದರೆ ಮೂಲ ಮಾತು ಹೇಳೋದು, ಪ್ರತಿ ಹೆಜ್ಜೆಯಲ್ಲಿ ಯಜ್ಞದ ಸಹಯೋಗಿಗಳಾಗೋದು ಫಸ್ಟ್ ಯೋಚನೆ ಮಾಡ್ತಾರೆ. ಅಂದರೆ ಜಾನಕಿ ದಾದಿ ಅವ್ರಿಗೆಲ್ಲ ಎಷ್ಟು ಪವರ್ಫುಲ್ ಫೌಂಡೇಶನ್ ಹಾಕಿದ್ದಾರೆ ಅಂದರೆ, ಅವ್ರದ್ದೇನು ಸಂಪಾದನೆ ಇದೆ ಅದರಲ್ಲಿ ಮಧುಬನ ಫಸ್ಟು, ಸೆಂಟರ್ ನೆಕ್ಸ್ಟು, ಆಮೇಲೆ ಅದನ್ನು ತಂದು ದಾದಿ ಕೈಲಿ ಕೊಟ್ಟು ಮಧುಬನಕ್ಕೆ ಮುಟ್ಸೋದೇನಿದೆ ದಾದಿಯಿಂದ ಅದನ್ನು ಅಷ್ಟು ಡಿಸಿಪ್ಲಿನ್ಡಾಗಿ ಮಾಡ್ತಾರೆ. ಯಜ್ಞದ ಮೇಲೆ ಸ್ನೇಹ ಇದೆ, ಇದು ಒಂದು ದೊಡ್ಡ ಲಿಫ್ಟು, ತಂದೆಯ ಪ್ರತಿ ವಿಶೇಷ ಸ್ನೇಹ ಅಲ್ವಾ. बाप दादा को और कोई हीरे मोती तो चाहिए नहीं, बाप को स्नेह की छोटी वस्तु ही हीरे रतन है। इसलिए सुदामा के कच्चे चावल गाये हुए हैं। इसका भावार्थ यही है कि स्नेह की छोटी सी सुई में भी मधुबन याद आता, तो वो भी बहुत बड़ा अमूल्य रतन है, क्योंकि स्नेह का दाम है, वैल्यू स्नेह की है, चीज़ की नहीं। अगर कोई वैसे ही बल कितना भी दे देवे,
लेकिन स्नेह नहीं तो उसका जमा नहीं होता, और स्नेह से थोड़ा भी जमा करे तो उनका पदम हो जाता है. ಅದಕ್ಕೆ ಬಾಬಾ ಹೇಳೋದು, ಇದರ ಅರ್ಥ ಹಿಂಗಲ್ಲ ಬಾಬುವ್ರಿಗೆ ಏನೋ ವಜ್ರ ವೈಡೂರ್ಯಗಳು ನೀವು ತಂದು ಕೊಡಿ ಅಂತ. ಇಲ್ಲಿ ಸ್ನೇಹದ ವಿಷಯ, ಒಂದು ಸ್ನೇಹದಲ್ಲಿ ಚಿಕ್ಕ ವಸ್ತು, ಒಂದು ಸೂಜಿ ಕೊಟ್ಟರು ಬೆಲೆ ವಸ್ತುದಲ್ಲ ಸ್ನೇಹದ್ದು. ಅದು ಸ್ನೇಹ ಇಲ್ಲದೆ ನೀವು ಬೇಕಾದಷ್ಟು ಮಾಡ್ರಿ, ಬಟ್ ಆದರೆ ಅದು ಜಮಾ ಆಗಲ್ಲ. ಜಮಾ ಆಗೋದು ಸುಧಾಮನ ಇಡೀ ಏನು ಗಾಯನ ಇದೆ ಅದು ಇಲ್ಲಿನ ಗಾಯನ. ಅದರಿಂದ ನೀವು ಏನೇ ಮಾಡಿದಾಗ ಅದನ್ನು ನಾನು ಯಾರಿಗೆ ಮಾಡ್ತಿದ್ದೀನಿ ಆ ಪ್ರೀತಿಯಲ್ಲಿ ಆ ಸ್ನೇಹದಲ್ಲಿ ಮಾಡ್ತೀವ, ಅದರಲ್ಲಿ ಸ್ವಾರ್ಥ ಅಭಿಮಾನ ಮಿಕ್ಸ್ ಇದೆಯಾ ನೋಡ್ಕೋಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಮಕ್ಕಳ ಸ್ನೇಹ ನನಗೆ ತುಂಬ ಇಷ್ಟ. UK ವಾಲೋಂಕಿ ಯಜ್ಞ ಸ್ನೇಹ ಯಜ್ಞಕ್ಕೆ ಸಹಯೋಗ ಆದಿಸೆ, ಯಾವಾಗಿಂದ ಮಕ್ಕಳು ಜನ್ಮ ತಗೊಂಡಿದ್ದಾರೆ ಯಜ್ಞ ಸ್ನೇಹಿ ಸಹಯೋಗಿಗಳು. ಜಾನಕಿ ದಾದಿ ಏನಂದರೆ ಬಂದವರು ಎಲ್ಲರೂ ಬಂದ್ಬಿಟ್ಟು 2-3 ತಿಂಗಳು ಕಿಚನಲ್ಲಿ ಅಡುಗೆ ಮಾಡೋದು ಕಲ್ತ್ಕೊಂಡು ಬರಬೇಕು ಅಂತ. ಅಣ್ಣಂದಿರಲಿ ಅಕ್ಕಂದಿರಲಿ ಮಾತೆಯರಿರಲಿ ಎಲ್ಲರಿಗೆ ಕಿಚನಲ್ಲಿ ಹಾಕಿ ಫಸ್ಟು ಬ್ರಹ್ಮ ಭೋಜನ ಹೆಂಗೆ ಮಾಡೋದು ಅದು ಕಲ್ತ್ಕೊಳ್ಳಿ. ಮನೆಯಲ್ಲಿ ಬಾಬವ್ರಿಗೆ ಎಷ್ಟು ವಿಧಿಪೂರ್ವಕವಾಗಿ ನೀವು ಭೋಗ ಇಡಬೇಕು, ಎಷ್ಟು ಶ್ರದ್ಧೆಯಿಂದ ಅಂತ ಫಸ್ಟ್ ಅಲ್ಲೋಗಿ ಕಲ್ತ್ಕೊಂಬನ್ನಿ ಅಂತ ಹೇಳೋರು. ಯಾವಾಗಲೂ ತೀರಾ ಟೈಮ್ ಇಲ್ಲ ಅಂದವರು 15 ದಿನದಲ್ಲಾದರೂ ಕಿಚನಲ್ಲಿ ಕೆಲಸ ಮಾಡಿರಿ, ಅಂದರೆ ನಿಮ್ಮ ಭುಜಗಳಿಗೆ ತಾಕತ್ ಬರುತ್ತೆ ಅಂತ ಹೇಳೋರು. ಯಾವುದಾದ್ರೂ ಕೆಲಸ ಹಂಗೆ ಅಂತ ಬಾಬಾ ನೆನಪು ಮಾಡ್ತಿದ್ದಾರೆ. ಸಹಯೋಗ का संकल्प आने से ही याद तो बाप की करेंगे ना, ಸಹಯೋಗಿ ಸಹಜ ಯೋಗ. ಸಹಯೋಗ ಕೊಡೋರಿಗೆ ಬಾಬುವ್ರ ನೆನಪು ಬರುತ್ತೆ ತಾನೇ, ಸಹಯೋಗನೇ ಸಹಜ ಯೋಗಿ ಮಾಡಿಬಿಡುತ್ತೆ. सहयोगी सहज योगी स्वतः ही बन जाते, योग बाप से होता मधुबन अर्थात बाप दादा से. तो सहयोगी बनने वाले भी सहज योगी की सब्जेक्ट में अच्छे नंबर ले लेते. दिल का सहयोग बाप को प्रिय है, इसलिए यहाँ यादगार भी दिल वाला मंदिर बनाया है. तो दिल वाला बाप को दिल का स्नेह दिल का सहयोग ही प्रिय है. ಹೃದಯ ರಾಮ ತಂದೆಗೆ ಹೃದಯದ ಪ್ರೀತಿ ಹೃದಯದ ಸಹಯೋಗನೇ ಇಷ್ಟ. ಯಾರು ಸಹಯೋಗ ಹೃದಯದ ಕೊಡ್ತಾರೆ ಅವರು ಸಹಜ ಯೋಗಿ ಸ್ವತಃ. ಫೌಂಡೇಶನ್ छोटी दिल वाले छोटा सौदा कर खुश हो जाते, बड़ी दिल वाले बेहद का सौदा करते. फाउंडेशन बड़ी दिल है तो विस्तार भी बढ़ा दे रहा है. जैसे कई जगह पर वृक्ष देखे होंगे तो वृक्ष की शाखाएं भी तना बन जाती है. UK का फाउंडेशन भी तना निकला ना, शाखाएं भी निकली है. अब वो शाखाएं भी तना बन गई है, उस तना से भी शाखाएं निकल रही है. जैसे ऑस्ट्रेलिया निकला, अमेरिका यूरोप अफ्रीका निकले, सब तना बन गए और हर एक तना की शाखाएं भी अच्छी तरह से वृद्धि को पा रहे हैं, क्योंकि फाउंडेशन स्नेह और सहयोग के पानी से मजबूत है. इसलिए विस्तार भी अच्छा है, फल भी अच्छे हैं. ಅಂದರೆ ಬಾಬಾ ಹೇಳೋದು ಹೃದಯದ ಸಹಯೋಗ ಚಿಕ್ಕದು ದೊಡ್ಡದು. ಸಣ್ಣ ಹೃದಯದವರು ಸ್ವಲ್ಪ ಸಹಯೋಗ ಕೊಟ್ಟು ಅಷ್ಟರಲ್ಲೇ ಖುಷಿ, ದೊಡ್ಡ ಹೃದಯದವರು ಬೇಹದ್ ಸಹಯೋಗ ಕೊಟ್ಟು ಬೇಹದ್ ಪ್ರಾಪ್ತಿ ಮಾಡ್ಕೋತಾರೆ. ಇದೆಲ್ಲ ಅವ್ರವ್ರದ್ದು. ಅಂದರೆ ಇದರಲ್ಲಿ ಬಾಬಾ ದಾದಿಗೆ ರೆಫರ್ ಮಾಡ್ತಿದ್ದಾರೆ. UK ಫೌಂಡೇಶನ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಅದರ ಶಾಖೆಗಳು ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಕೆಲವು ವೃಕ್ಷ ನೋಡಿದಾಗ ಶಾಖೆಗಳೇ ಒಂದು ಕಾಂಡವಾಗಿ ಪರಿವರ್ತನೆ ಆಗುತ್ತೆ. ಹಂಗೆ ದಾದಿ ಒಂದು ಪವರ್ಫುಲ್ ಫೌಂಡೇಶನ್ ಹೋಗ್ಬಿಟ್ಟು ವಿಸ್ತಾರ ಮಾಡ್ತಾ ಮಾಡ್ತಾ ಏನು ಅದರಿಂದ ಬ್ರ್ಯಾಂಚಸ್ಗಳು ಬಂತು, ಆ ಬ್ರ್ಯಾಂಚಸ್ಗಳೇ ಅಮೇರಿಕಾ UK ಜೊತೆಗೆ ಆಫ್ರಿಕಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಎಲ್ಲ ದೇಶಗಳು ಒಂದು ಕಾಂಡವಾಗಿ ಪರಿವರ್ತನೆ ಆಗಿದೆ. ಕಾಂಡ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ಅದರಿಂದ ಇನ್ನೂ ಜಾಸ್ತಿ ಶಾಖೆಗಳು ತೆರೀತಾ ಇದೆ. ಅಂದರೆ ಸೇವೆ ಅಷ್ಟು ವೃದ್ಧಿ ಇದೆ. ಯಾಕೆಂದರೆ ಮೊದಲನೇ ಫೌಂಡೇಶನ್ನು ಎಲ್ಲ ಸ್ನೇಹ ಸಹಯೋಗದಿಂದ ಪವರ್ಫುಲ್ ಇದೆ. ದಾದಿದು ಎಷ್ಟು ದೊಡ್ಡ ವಿಶಾಲ ಹೃದಯ ಅಂದರೆ ಯಾವ ಮೂಲೆಯಲ್ಲಿ ದೇಶ ವಿದೇಶ ದೇಶದಲ್ಲಿನೂ ಯಾರೇ ಸಹಯೋಗ ಅಂದ ತಕ್ಷಣ ಅಲ್ಲಿ ಟಕ್ ಅಂತ ಸಹಯೋಗ ಅಲ್ಲಿ ಸಿಕ್ಬಿಡುತ್ತೆ. ಆ ಪ್ರೀತಿ ಬಾಬುವ್ರ ಸೇವೆ ಅನ್ನೋದು ವಿಶ್ವದ ಇಡೀ ವಿಶ್ವದ ಒಂದು ಕಾಳಜಿ ಏನಿತ್ತು ದಾದಿಗೆ, ಯಾರೇ ಇರಲಿ ಅಲ್ಲಿ ಸ್ನೇಹ ಸಹಯೋಗ ಅವಶ್ಯಕತೆಯಲ್ಲಿ. ಅಚ್ಚ
वरदान, देह बान का त्याग कर निक्रोधी बनने वाले निर्माण चित्त भवा. ದೇಹ ಬಾನ ತ್ಯಾಗ ಮಾಡಿ ಕ್ರೋಧ ಇಲ್ಲದವರಾಗೋದೇ ನಿರ್ಮಾಣ ಚಿತ್ತರು. जो बच्चे देह बान का त्याग करते हैं उन्हें कभी भी क्रोध नहीं आ सकता है, क्योंकि क्रोध आने के दो कारण होते हैं. एक जब कोई झूठी बात करता है, दूसरा जब कोई ग्लानि करता है. यही दो बातें क्रोध को जन्म देता है. ऐसी परिस्थिति में निर्माण चित्त का वरदान द्वारा अपकारी पर भी उपकार करो, गाली देने वाले को गले लगाओ, निंदा करने वाले को सच्चा मित्र मानो, तब कहेंगे कमाल. जब ऐसा परिवर्तन दिखाओ तब विश्व के आगे प्रसिद्ध होंगे. ದೇಹ ಬಾನ ತ್ಯಾಗ ಮಾಡಿದ ಮೇಲೆ ಎಂದೂ ನೀವು ಕ್ರೋಧ ಮಾಡಂಗಿಲ್ಲ. ಯಾಕೆಂದ್ರೆ ಕ್ರೋಧ ಬರ್ಲಿಕ್ಕೆ ಎರಡು ಕಾರಣ. ಈಗ ಯಾರಾದರೂ ನಿಮ್ಮ ಮುಂದೆ ಸುಳ್ಳು ಹೇಳಿದ್ರೆ ಕೋಪ ಬಂದ್ಬಿಡುತ್ತೆ. ಸುಳ್ಳು ಯಾಕೆ ಹೇಳ್ತೀರಾ, ಇರೋ ಸತ್ಯ ಹೇಳಿ. ಇಲ್ಲ ಯಾರಾದರೂ ನಿಮಗೆ ಗ್ಲಾನಿ ಮಾಡ್ತಾ ಇದ್ರೆ ಅಲ್ಲಿನೂ ಕ್ರೋಧ ಬರುತ್ತೆ, ಸುಮ್ಮನೆ ನಿಂದನೆ ಮಾಡ್ತಿದ್ದಾರೆ ಅಂತ. ಇಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಚಿತ್ತತೆಯ ವರದಾನ ನಿಮಗೇನು ಸಿಕ್ಕಿದೆ, ಅದರಲ್ಲಿ ಅಪಕಾರಿಗಳಿಗೆ ಉಪಕಾರ ಮಾಡೋದು, ಏನು ನಿಂದನೆ ಮಾಡೋರನ್ನ ಗಲೆ ಲಗಾವ್, ಮಿತ್ರ ಮಾನೋ ಅಂತಿದ್ದಾರೆ ಬಾಬುವರು. ಬೈಯವರನ್ನ ಅಪ್ಕೊಳ್ಳಿ, ನಿಂದನೆ ಮಾಡೋರನ್ನ ಮಿತ್ರರಂತ ತಿಳ್ಕೊಳ್ಳಿ, ಆಗ ಇದು ಕಮಾಲ್. ಇಂತಹ ಪರಿವರ್ತನೆ ನೋಡಿದಾಗ ವಿಶ್ವದ ಮುಂದೆ ನೀವು ಪ್ರಸಿದ್ಧರಾಗ್ತೀರಾ. ಗಲೆ ಲಗಾವ್ ಅಂತಂದ್ರೆ ಬೈತಾ ಇರೋರನ್ನ ಅದು ಸ್ಥೂಲವಾಗಲ್ಲ, ಅರ್ಥ ಆಯ್ತಾ? ಅದ್ರ ಅರ್ಥ ಶುಭ ಭಾವನೆ. ಹಂಗೋಗಿ ಮಾಡ್ಬಿಟ್ಟಿರ ಆಮೇಲೆ ಒದೆ ತಿನ್ನೋಕ್ಕಾಗುತ್ತೆ. ಮಾಯೆ ಫಸ್ಟೇ ಅವ್ರ ತಲೆ ಮೇಲೆ ಏರ್ಕೊಂಡು ಕೂತಿರುತ್ತೆ. ಅದರಿಂದ ಗ್ಲಾನಿ ಮಾಡೋರಿರಲಿ ಅಥವಾ ಬೈತಾ ಇರೋರಿರಲಿ, ಅವ್ರ ಬಗ್ಗೆ ಶುಭ ಭಾವನೆ, ಅವ್ರ ಉದ್ಧಾರದ ಯೋಚನೆ. ಉದ್ಧಾರದ ಯೋಚನೆಯಲ್ಲಿ ಲವ್ ಆ್ಯಂಡ್ ಲಾ ಇರಬೇಕು. ಅರ್ಥ ಆಯ್ತಾ? ಮೋಹದ ಆಧಾರ ಇತ್ತಂದರೆ ಅದು ಅವರನ್ನು ಕೆಡಿಸ್ತಾ ಹೋಗುತ್ತೆ. ಈಗ ಮಕ್ಕಳ ಮೇಲೆ, ಈಗ ಮಕ್ಳಿಗೆ ಕಾಯಿಲೆ ಬಂತಂದರೆ ಅಯ್ಯೋ ಕೈ ಹೆಂಗಪ್ಪ ಕುಡ್ಸೋದು ಅಂತ ತಾಯಿ ಯೋಚನೆ ಮಾಡಿದ್ರೆ ಮಕ್ಳ ಕಾಯಿಲೆ ಹೋಗ್ತದ? ಮೂಗಿಡ್ಕೊಂಡಾದ್ರೂ ಹಂಗೆ ಹಾಕ್ಬಿಡ್ತಾರೆ. ಅಯ್ಯೋ ಮೂಗಿಡ್ಕೊಂಡ್ರೆ ಹೆಂಗಾಗುತ್ತೆ ಅಂತ ಯೋಚನೆ ಮಾಡಲ್ಲ. ಹಂಗೆ ಲವ್ ಆ್ಯಂಡ್ ಲಾ ಇರಬೇಕು. ಅವರನ್ನು ತಿದ್ದಲಿಕ್ಕೆ ಅಫಿಷಿಯಲ್ಲಾಗೂ ಇರಬೇಕು, ಪನಿಷು ಮಾಡಬೇಕು. ಒಳಗಡೆ ಸ್ನೇಹ ಇರಬೇಕು, ಒಳಗಡೆ ತಿರಸ್ಕಾರ ಬರೋದು ಬೇಡ. ಇದು ಇಂಪಾರ್ಟೆಂಟ್ ಪಾಠ ಕಲಿಸೋದು, ಸರಿನಾ? ಸ್ಲೋಗನ್. ಇಲ್ಲಾಂದರೆ ಆ ಕರ್ಮಕ್ಕೂ ಶೇರ್ ಹೋಲ್ಡರ್ ನಾವೇ ಆಗ್ಬಿಡ್ತೀವಿ. ಅದಕ್ಕೇ ಕರ್ಮ ಫಿಲಾಸಫಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. स्लोगन, मौज का अनुभव करने के लिए माया की अधीन मौज का अनुभव करने के लिए माया की अधीनता को छोड़ स्वतंत्र बनो. ಆನಂದದ ಸುಖದ ಅನುಭವ ಮಾಡಲಿಕ್ಕೆ ಮಾಯೆಯ ಅಧೀನತೆಗಳನ್ನು ಬಿಟ್ಟು ಸ್ವತಂತ್ರರಾಗಿ ಆತ್ಮ ಸ್ವತಂತ್ರ ಬಿಂದು ಹಾರ್ಕೊಂಡು ಬಾಬನ್ ಮಡಿಲಲ್ಲಿರಿ ಅಂತಿದ್ದಾರೆ. ಓಂ ಶಾಂತಿ. ವರದಾನಿ ಭವನ್ ಲೈವ್ ಅನ್ನೋದು ಎಲ್ರೂ ನಿನ್ನೆ ತುಂಬ ಜನ ಮಿಸ್ ಮಾಡ್ಕೊಂಡ್ಬಿಟ್ರು. ಅದರಿಂದ ಇವತ್ತು ಎರಡನ್ನೂ ಕಳಿಸಿ ವರದಾನಿ ಭವನ್ ಲೈವ್ ಅನ್ನೋದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದಯವಿಟ್ಟು ನೀವೆಲ್ಲರೂ ಇದನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆ ಇದರಲ್ಲಿ ಡೈಲಿ ಕೇಳ್ತಾ ಹೋಗಿ, ಸರಿನಾ? ಓಂ ಶಾಂತಿ. ಆಮೇಲೆ 2 ದಿನ ಇದ್ದು ಅದನ್ನು ಇನ್ನೊಂದೇನಿದೆ ತೆಗೆದು ಬಿಡ್ತಾರೆ. ಅದಕ್ಕೆ ವರದಾನಿ ಭವನ್ ಲೈವ್ ಅನ್ನೋದು ಕ್ಲಿಯರ್ ಒಂದೇ ಇರುತ್ತೆ. ಓಂ ಶಾಂತಿ.
ಪದಂಪತಿ ಕೌನ್ 11 ಬಜೆ 11 ಗಂಟೆಗೆ ಸರಿನಾ? ಓಂ ಶಾಂತಿ.